ಯಾರು ಹಾಕ್ಬೇಡಿ ಹಾಕ್ಬೇಡಿ ಕಿಶೋರ್ ಏನ್ ಹೇಳ್ತಾರೆ ನಿರ್ಧಾರ ಮಾಡಿದ್ದೆ. ಅದಕ್ಕೆ 5 ಜನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಮುಖಾಂತರ ಸಾಂಕೇತಿಕ, ಯಾಕೆಂದ್ರೆ ಎಲ್ಲರೂ ನಮ್ಮಲ್ಲಿ ಬಹಳ ಹಳಬರಿದ್ದೀರಿ, ಅದಕ್ಕೆ ಕೆಲವರು ಬಹಳ ಹೇಳಿದ್ದಾರೆ, ಅವ್ರನ್ನ 5 ಜನನ ನೆನ್ಪು ಮಾಡ್ಕೊಳ್ತೇನೆ. ಒಂದು ಜ್ವಾಲಾನಯನವರು, ದಯವಿಟ್ಟು ವೇದಿಕೆ ಬರಬೇಕು. 5 ತಗೊಂಡೋಗಿ ಒಟ್ಟಿಗೆ ಕೊಡಿ. ಜ್ವಾಲಾನಯನವರು ವೇದಿಕೆ ಮೇಲೆ ಬರಬೇಕು. ಶಿವಶಂಕರ್ ಭಟ್ರು, ಕಲ್ಲಗುಡ್ಡೆ ಶಿವಶಂಕರ್ ಭಟ್ರು, ಒಟ್ಟಿಗೆ ಇರಲಿ, ಒಟ್ಟಿಗೆ. ಬೆಳ್ಳಪ್ಪಗೌಡರು, ಹಾಸನದಲ್ಲಿ ಸಹಿತ JDS, ಇಲ್ಲಿ ಸಹಿತ JDS, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಡ್ಲೆಮಕ್ಕೆ ಗೋವಿಂದೇಗೌಡರು, 5 ಜನ ಒಟ್ಟಿಗೆ ಹಾಕಿ ಅವರಿಗೆ. ಕಡ್ಲೆಮಕ್ಕೆ ಗೋವಿಂದೇಗೌಡರು, ಇದೇನಂದ್ರೆ ಒಂದು ಸಾಂಕೇತಿಕವಾಗಿ ಇದನ್ನ ಮಾಡ್ತೇವೆ. ನಮ್ಮ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಮಂಜಣ್ಣವರು ವೇದಿಕೆ ಮೇಲೆ ಬರಬೇಕು. 5 ಜನನ ಸಾಂಕೇತಿಕವಾಗಿ ಪಕ್ಷ ಒಂದು ಯಾವುದೇ ಕಾರ್ಯಕರ್ತರನ್ನ ಮರೆಯಲ್ಲ ಅನ್ನೋದನ್ನ ಸಾಂಕೇತಿಕವಾಗಿ ಗುರುತಿಸುವಂತ ಕಾರ್ಯಕ್ರಮ. ಈ 5 ಜನವನ್ನು ನೀವು ನೋಡಿದ್ದೀರಿ. ನಮ್ಮ ಪಕ್ಷದ ಈ ಏಜ್ ಆಗಿದೆ ಅಂತ ಅವ್ರು ಯೋಚನೆ ಮಾಡಿಲ್ಲ, ನಮ್ಮ ಪಕ್ಷದ ಜೊತೆಯಲ್ಲಿದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆಯನ್ನು ಕೊಡೋದ್ರ ಮುಖಾಂತರ ಜೋರಾದ ಚಪ್ಪಾಳೆ ಹೊಡಿಬೇಕು. ಅವರ ಅಕ್ಕಪಕ್ಕ ನಿಲ್ಲಬೇಕು. ನಮ್ಮ ಮುಂದಿನ ಭವಿಷ್ಯದ ನಾವೆಲ್ಲರೂ ಆಶಾಕಿರಣ. ನಿಮಗೆಲ್ಲರಿಗೂ ಇದೊಂದು ಸುವರ್ಣ ಯುಗ ಅಂತ ಹೇಳ್ಬೋದು. ಚಿನ್ನಯ್ಯನ ಗುಬ್ಬಿಗ ನಿಮ್ಮನ್ನ ಬರಲಿ ಕರ್ತಿದ್ದೀವಿ. ನೀವು ಅಲ್ಲೇ ಕೂತ್ಕೊಂಡ್ರೆ ಹೇಗೆ? ನೀವು ಇಲ್ಲೇ ಗುಬ್ಬಿಗ ಚಿನ್ನಯ್ಯನ ಕರೆದಿದ್ದೇನೆ, ಆ ಕಡೆನೇ ಬಂದ್ಬಿಡಿ, ಆಗ ಹತ್ರ ಆಗುತ್ತೆ. ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪಕ್ಷದ ಸಂಘಟನೆಯತ್ತ ಮುಖ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ತುಂಬ ಹರ್ಷದ ವಿಷಯ. ಜೊತೆಗೆ ಚುನಾವಣೆಯನ್ನ ಈಗಾಗಲೇ 3 ಚುನಾವಣೆಯನ್ನು ಎದುರಿಸಿ ಅಲ್ಲಿ ಸೋಲನ್ನು ಅನುಭವಿಸಿದರೂ ಕೂಡ ಎದೆಗುದ್ದದೆ ಮುನ್ನುಗ್ತಾ ಇರ್ತಕ್ಕಂಥ ರೀತಿಗೆ ನಾವೆಲ್ಲರೂ ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕಾಗ್ತದೆ.
ಹಾಗೆ ಅವರನ್ನ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಶೃಂಗೇರಿ ಕ್ಷೇತ್ರದ ಸಭೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ JDSನ ಶೃಂಗೇರಿ ಕ್ಷೇತ್ರ ಘಟಕದ ಪರವಾಗಿ ನಾನು ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಅವರು ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು. ಈಗ ವೆಂಕಟೇಶನವರು ಮತ್ತು ಸುಧಾಕರ್ ಕ್ಷೇತ್ರ ಸೇರಿ ಆ ಕಾರ್ಯವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಜನತಾದಳದ ಅಧ್ಯಕ್ಷರಾದ ಅಗ್ನಿವಾದ ಕಗ್ಗ ರಾಮಸ್ವಾಮಿ ಅವರೇ, ನನ್ನ ಹಿರಿಯರು ಮಾರ್ಗದರ್ಶಕರು ಆದ ವೆಂಕಟೇಶಣ್ಣವರೇ, ಕ್ಷೇತ್ರಾಧ್ಯಕ್ಷರಾದ ದಿವಾಕರ್ ಭಟ್ರೆ, ಇದೆಲ್ಲದಕ್ಕಿಂತ ಮುಖ್ಯ ಜಿಲ್ಲೆಯ ಅಧ್ಯಕ್ಷರು ಅಜಿತ್ ರಂಜನ್ ಅವರೇ, ಮಹಿಳಾ ಘಟಕದ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ್ರೆ, ನನ್ನ ನಾಯಕರು ಇದೀಗ ತಾನೇ ಕರ್ನಾಟಕದ ಚಿತ್ರಣವನ್ನು ಬಿಟ್ಟಿಟ್ಟ HK ಕುಮಾರಸ್ವಾಮಿ ಅವರೇ, ತಾಲೂಕು ಘಟಕದ ಅಧ್ಯಕ್ಷರುಗಳಾದ ಭರತ್ ಅವರೇ, ಚಂದ್ರಶೇಖರ್ ಅವರೇ, ಕಾಂಡ್ಯ ಹೋಬಳಿ ಘಟಕದ ಅಧ್ಯಕ್ಷರಾದ ಗೋವಿಂದೇಗೌಡ್ರೆ, ಕಾಂಡ್ಯ ಹೋಬಳಿ ಅಧ್ಯಕ್ಷರಾದ ದೀಪಕ್ ಮರಿಗೌಡ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಕಾರಣ ನಿಮಗೆ ಗೊತ್ತಿದೆ. ಹೌದಾಯ್ತು, ವೆಂಕಟೇಶಣ್ಣ ನಮ್ಮ ಕಷ್ಟ ಹೇಳ್ಕೊಡ್ತೀವಿ, ಬಿಟ್ಟು ಮಾಡಕ್ಕೆ ಆಗೋದೇ ಇಲ್ಲ. ಬಿಟ್ಟು ಮಾಡಿದ್ರೆ ನಮಗೆ ಮರ್ತೋಗ್ಬಿಡುದು, ದಿವಸದಿಂದ ಹೋಗುತ್ತೆ. ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದೀರಿ. ಯಾಕಂದ್ರೆ ನಮ್ಮ ನಾಯಕರು ದೆಹಲಿಯ ಪ್ರಯಾಣ ಮಾಡಿ ಕಳಿಸ್ಬೇಕು. ಆ ಪ್ರಯಾಣ ಬೆಳೆಸಬೇಕಾದ್ರೆ ಇಲ್ಲಿಂದ ಅವ್ರು ಹೇಳಿದಾಗ 2.5 hours ಇದೆ. ನಮಗೆ ಗೊತ್ತಿದೆ ಅವ್ರು ಇವತ್ತು ರೀಚ್ ಆಗಲೇಬೇಕಾಗಿದೆ ಅಂತೇಳಿ. ಆದರೆ ನಾನು ಒಂದು 5 ನಿಮಿಷದಲ್ಲಿ ನನ್ನ ಪ್ರಾಸ್ತಾವಿಕನ ಮಾಡಲೇಬೇಕಾಗಿದೆ. ಬಂಧುಗಳೇ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಶೃಂಗೇರಿ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಅಂದರೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು. ನಮ್ಮ ಹೋರಾಟ ಎಷ್ಟಿತ್ತು ಅಂದರೆ, ಕಳೆದ 15 ದಿನದಲ್ಲಿ ಸುಮಾರು ನಾವು 10,000 ಸೇರಿಸುವಂಥ ಜನ ಇತ್ತು. ನಿನ್ನೆ ನಾವು ಎಲ್ಲಿ ಹೋದ್ರೆ ನಾವು ಕಟ್ಟಿದ ಬಾವುಟ ಎಲ್ಲ ಕೋಳಿನ ನೀರೊಳಗೆ ಮುಳಿಸಿದ್ರೆ ಎಲ್ಲ ಮುದ್ದೆ ಆದಂಗೆ ಎಲ್ಲ ಬಾವುಟಗಳು ಮುದ್ದೆ ಆಗಿತ್ತು. ಕಳೆದ 1 ವಾರದ ಸತತ 15 ದಿನನೂ ಸತತ ಮಳೆ. ಏನಾದ್ರು ಗಾಳಿ ನಮ್ದು ಏನು ನಮ್ಮ ಬಾವುಟ ಆಡ್ತಾ ಇದ್ದಂಗೆ ಇಲ್ಲೇ ಕಂಡ್ರೆ ಖುಷಿ ಆಗ್ತಿದೆ ನನಗೆ. ನಾವು ಎಲ್ಲಿ ಹೋದ್ರೇನು ಹೇಗೆ ಮಾಡೋದು ಅಂತ ಎದ್ದುಕೊಂಡಿದ್ದು. ಆದರೆ ನಮ್ಮ ಸಮೂಹ ನಿನ್ನೆ ರಾತ್ರಿ ನಾನು ನಮ್ಮ ವಾಸಣ್ಣ ರಾತ್ರಿ 2 ಗಂಟೆಗೆ ಆ ಬಾವುಟಗಳನ್ನು ಕಟ್ತಾ ಇದ್ರು. ಒಬ್ಬರೇ 15 ಜನ ನಿಲ್ಸ್ಕೊಂಡು ಕಟ್ತಾ ಇದ್ರು. ನನಗೆ ಕಣ್ಣೀರಾಯ್ತು. ಏನಂದ್ರೆ ಏನು ಒಂದು ಪಕ್ಷದ ನಾವೆಲ್ಲ ಮಲಗಿರ್ತೀವಿ, ಆದರೆ ಅದನ್ನು ಕಟ್ಟದಂತ ಇವತ್ತು ಪಡೆ ಇದೆಯಲ್ಲ, ಅವರಿಗೆ ನನ್ನ ಸಲ್ಯೂಟ್ ಇದೆ. ಬಂಧುಗಳ ಯೋಗದಲ್ಲಿ 2 ಯೋಗ ಕಲಿಬೇಕು. ಆ 2 ಯೋಗ ಆರೋಗ್ಯಕ್ಕೆ ಇದು ಮಾಡುತ್ತೆ. ಯಾರಾದ್ರೂ ಮಾತಾಡ್ತಿದ್ರೆ ತಲೆ ಇದ್ರೆ ಒಂದು ಸ್ವಲ್ಪ ಅಲ್ಲಾಡಿದ್ರೆ ಅದು ಒಂದು ಯೋಗ. ಅಲ್ಲಾಡಿ ಹೀಗೆ ಚೆಕ್ ಮಾಡೋದು ಯೋಗ. ಚಪ್ಪಾಳೆ ತಟ್ಟೋದು ಯೋಗ. ಈ ಯೋಗ ಇದೆಯಲ್ಲ, ಹಿಂದಿಯರು ಯಾರಿಗೆ ಗೊತ್ತೇ ಆಗೋದಿಲ್ಲ, ಯೋಗನೇ ಬರೋದಿಲ್ಲ ಅಂತ ಆಗ್ತದೆ. ಕೆಲವರು ಯೋಗ ಮಾಡದೇ ಇದ್ದವ್ರು ನೋಡಿ ಯಾವಾಗಲೂ ಮುದುಕರಾಗ್ಬಿಡ್ತಾರೆ. ಕೆಲವರು ಯೋಗ ಮಾಡೋರು ಜಲ್ದಿ ಆಗಲೇ ಇರ್ತಾರೆ. ಅದರಿಂದ ಬಂಧುಗಳೆಲ್ಲ ಕೆಲವಾರು ಸಭೆಗಳಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇರ್ತೇನೆ.
ಬಂಧುಗಳೇ, ನಿಮ್ಗೆಲ್ಲರಿಗೂ ಗೊತ್ತಿದೆ, ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಗೆ ಅನ್ನೋದನ್ನ ನಾನು ಸುಮಾರು 2 ವರ್ಷಗಳ ಅವ್ರ ಜೊತೆಯಲ್ಲಿ ನೋಡ್ತಾ ಇದ್ದೇನೆ. ನಮಗೆ ಕೆಲವು ಸರಿ ಹಿಂಸೆ ಆಗುತ್ತೆ. ಅವ್ರು ಯಾರನ್ನ ಕೊಟ್ಟರು ಅವನಿಗೆ ಬಹಳ ತೊಂದರೆ ಆಗಿರುತ್ತೆ. ಬಾರಣ ವಿಡಿಯೋ ತಗೊಳ್ಳೋಣ ಬಾರಣ ಅಂತಾರೆ. ಇಲ್ಲಿ ಟೈಮ್ ಆಗ್ತಾ ಇರತ್ತೆ, ನಮ್ಗೆ ಹೇಳ್ತಾ ಇರ್ತಾರೆ ಟೈಮ್. ಆದ್ರೆ ಯಾರಿಗೂ ಬೇಜಾರು ಮಾಡಲ್ಲ ಪುಣ್ಯಾತ್ಮ, ನಾವು ಬೇಜಾರು ಮಾಡ್ಬೇಕಂತ. ಅದು ಕಷ್ಟದ ಕೆಲಸ ನಮಗೆ. ಅವರ ಆ ಒಂದು ಸ್ನೇಹ ಇದೆಯಲ್ಲ, ಅದು ನನಗೆ ಕುಮಾರಣ್ಣನ ಜೊತೆಗೆ ಬಂದ್ಬಿಟ್ಟಿದೆ. ನನಗೆ ಬಹಳ ಯಾರು ಪ್ರೀತಿ ಅಂದ್ರೆ ಕುಮಾರಣ್ಣನೇ ಬೇಕು. ಕುಮಾರಣ್ಣ ಏನು ಹೇಳ್ತಾರೆ ಅದೇ ನನಗೆ ವೇದವಾಕ್ಯ. ಆದ್ರಿಂದ ನಾನು ಅವ್ರ ಜೊತೆಯಲ್ಲಿ ಯಾವತ್ತಿದ್ರೆ ದೊಡ್ಡವ್ರ ಜೊತೆಯಲ್ಲಿ ಅವ್ರು ನಾನು ಹೋದ್ರೆ ಪ್ರೀತಿ ಮಾಡುವ ರೀತಿಯಲ್ಲಿ ಇಲ್ಲಿ ಬಂದಾಗಲಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಸಭೆ ಏನಾದ್ರೂ ನಮಗೆ 1,500-2 ಸಾವಿರ ಜನ ಬಂದಿದೆ ಅಂದ್ರೆ ಇದು ಅವ್ರು ಹೇಳಿದಾಗ 15,000ಕ್ಕೆ ಸಮಾನ. 15,000ಕ್ಕೆ. ಯಾಕಂದ್ರೆ ಈ ಮಳೆ ಬೆಳಗ್ಗೆ ಔಷಧಿ ಹೊಡಿಬೇಕು, ಎಲ್ಲರೂ ಏನು ನಾವು ಗೊಬ್ಬರ ಹಾಕಿ ತೊಳ್ಕೊಂಡು ಹೋಗ್ತಿದೆ, ಯಾರು ಭರೋಸಾ ಅನ್ನೋದೇ ಇಲ್ಲ. ಅಣ್ಣ ಇವತ್ತೊಂದು ದಿವಸ ಬಿಡೋನವರೇ ಎಲ್ಲರೂ ಏನ್ ಸಿಗೋದು. ಅದರಿಂದ ಎಲ್ಲರೂ ನಮ್ಮನ್ನ ಹೆದರ್ಸ್ಕೊಂಡೇ ಇದ್ರು. ಆದ್ರೆ ಇಲ್ಲಿ ಬಂದು ನೋಡಿದಾಗ ಖುಷಿ ಆಯ್ತು. ಕಳೆದ ಏನಂತೇಳಿ ಇವರು ಈಗಿನ ಪ್ರವಾಸ ಏನು ಅಂದ್ರೆ, ನಾನು ಎಲ್ಲಾ ಕಡೆ ಹೋದಾಗ ಕೇಳ್ತಿದ್ದೆ, ದೇವೇಗೌಡರವರ ಏನು ಆ ಪಂಚೆ ಎತ್ಕೊಂಡು ಚಟ್ನಿ ತೋರಿಸ್ಕೊಂಡು ನಡೆಯೋ ಎಲ್ಲ ವೇದಿಕೆ ಜನ ಮನೆಯಲ್ಲಿ ಫೋಟೋ ಇದೆ. ಇದೇ ಭಾಗದಲ್ಲಿ ಅವರು ಇಲ್ಲಿ ಓಡಾಡಿದಿರುವಂತ ಒಂದೊಂದು ಚಿತ್ರಗಳನ್ನು ತೋರಿಸ್ತಾರೆ. ಅಂದ್ರೆ ಆ ರೀತಿ ಪಕ್ಷವನ್ನು ಕಟ್ಟಿದವರು ಮಾಜಿ ಪ್ರಧಾನಿ ದೇವೇಗೌಡರು. ಇವತ್ತು ಕಳೆದ 1 ತಿಂಗಳಿಂದ ಇವರು 17 ಜಿಲ್ಲೆಯನ್ನು ನಾವು ಹೋಗಿದ್ದಾರೆ, ಪ್ರವಾಸ ಮಾಡಿದ್ದಾರೆ. ಅಂದ್ರೆ ಕಾರಣ ಇಷ್ಟೇ, ಆ ಭಾಗದ ವಾತಾವರಣ ತಿಳ್ಕೋಬೇಕು, ಜನಗಳ ಮನಸ್ಥಿತಿ ತಿಳ್ಕೋಬೇಕು, ಅಲ್ಲಿಯ ಪರಿಸ್ಥಿತಿ ತಿಳ್ಕೋಬೇಕು, ಅವರಿಗೆ ನಾನು ಹತ್ರ ಆಗ್ಬೇಕಂತ. ಇದು ಕಾಣುತ್ತೆ. ಮತ್ತೊಂದು ದೇವೇಗೌಡರ ಸಣ್ಣ ಸ್ವರೂಪನೇ ನಿಖಿಲ್ ಕುಮಾರಸ್ವಾಮಿ ಅವರು. ತಂದೆಯ ಸೌಮ್ಯತೆ, ದೊಡ್ಡವರ ಕಾರ್ಯ ತತ್ಪರತೆ, ಹೋರಾಡುವ ಛಲ, 3 ಅವರ ಜೊತೆಯಲ್ಲಿದೆ. ನಾವೆಲ್ಲರೂ, ನನಗೆಲ್ಲ ಏಜ್ ಆಗ್ಬಿಟ್ಟಿದೆ, ಬಹಳ ಹೊತ್ತು ನಾನು ಅಂದಾಜಿ ನಾನು ಚುನಾವಣೆ ನಿಲ್ಲೋದು ಬಿಡೋದು ಸೆಕೆಂಡ್ರಿ. ಆದ್ರೆ ಏಜ್ ಆಗ್ಬಿಟ್ಟಿದೆ. ಅದು ಒಂದು ಸರಿಯಾದ ಕುಮಾರಣ್ಣ ನಾನು ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋ ಆಸೆ, ಅದು 28ಕ್ಕೆ ನೆರವೇರುತ್ತೆ ಅಂತ ನನಗೆ ಯಾವ ಆಸೆ ಇಲ್ಲ. ಎಲ್ಲರಿಗೂ ಗೊತ್ತಿದೆ. ಸುಮಾರು ನಾನು ಮೈಸೂರಲ್ಲಿ ಓಡಾಡೋದ್ರೆ ವಾರದಲ್ಲಿ 2 ಸರಿ ಓಡಾಡುವಾಗ 24 ಗಂಟೆಗಳ ಕಾಲ ಬಹಳ ಕಷ್ಟದ ಕೆಲಸ, ಆದ್ರೂ ಓಡಾಡ್ತೇನೆ. ಯಾಕೆ ಅಂದ್ರೆ ನಾನೇನಾದ್ರೂ ಕೈ ಬಿಟ್ರೆ ಎಲ್ಲ ಚುನಾವಣೆ ಮಾಡಿದವರು ಆಮೇಲೆ ಕೈ ಸಿಗಲ್ಲ, ಎಲ್ಲರೂ ಬೇಜಾರಾಗಿರುತ್ತೆ, ಸಾಕಾಗಿರುತ್ತೆ, ಆದ್ರಿಂದ ಕೈ ಬಿಟ್ಟಿರ್ತಾರೆ. ನಾನು ಆ ಥರ ಆದ್ರೆ ಮತ್ತೊಂದು ಸರಿ ತೊಂದರೆ ಆಗಬಾರ್ದು, ನನಗೆ ಹಾಕಿದ ಓಟಿನ ಋಣ ತೀರಿಸ್ಬೇಕಂತೇಳಿ ನಿಮ್ಮ ಜೊತೆಲಿ 2.5 ವರ್ಷ ನಾನು ಕೆಲಸ ಮಾಡ್ತೇನೆ. ಬಂಧುಗಳೇ, ನೀವೆಲ್ಲ ನೋಡ್ತಾ ಇದ್ದೀರಿ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ನಾನು ಹೇಳ್ತೇನೆ. ಈಗ ಮೊನ್ನೆ ನೋಡಿದ್ದೀರಿ ಮೊರಾರ್ಜಿ ಸ್ಕೂಲ್ ಸಮಸ್ಯೆ, ಎಲ್ಲಿ ಹೋದ್ರು ರಸ್ತೆಗಳ ಸಮಸ್ಯೆ, ಯಾವುದೇ ಅಭಿವೃದ್ಧಿ ಇಲ್ಲದ ಕ್ಷೇತ್ರ ಅಂತ ಶೃಂಗೇರಿ ಕ್ಷೇತ್ರ. ಇವತ್ತು ಇಲ್ಲಿಗೆ ಏನಾಗಿದೆ ಅಂದ್ರೆ ಕೇವಲ ಓಟ್ ಯಾಕೆ ತಗೊಳ್ಳೋದು ಅಂತ ಗೊತ್ತಿದೆ. ಆದ್ರೆ ಇಲ್ಲಿರುವಂತಹ ಸಮಸ್ಯೆಗಳನ್ನ ನೋಡಿದ್ರೆ ಬೆಟ್ಟದಾಕಾರ ಆಗಿದೆ. 1 ವರ್ಷಕ್ಕೆ 1,800 ಜನ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ತಾರೆ. ಆದ್ರೆ ಯಾವುದೇ ಒಂದು ಕಂಪನಿ ಇಲ್ಲ, ಕೆಲಸ ಕೊಡುವಂತ ಕಂಪನಿ ಇಲ್ಲ, ಯಾವುದೇ ಒಂದಿಲ್ಲ. ಒಂದು ಸಣ್ಣ ಕೈಗಾರಿಕೆ ವಲಯ ಇಲ್ಲ. ಹಾಗಾದ್ರೆ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರೆ? ಬೆಂಗಳೂರಿಗೆ ಹೋಗಿ 10-15 ಸಾವಿರಕ್ಕೆ ಕೂಲಿ ಮಾಡ್ತಾರೆ. ಆ ಪರಿಸ್ಥಿತಿ ಇದೆ. ದೂರದೃಷ್ಟಿತ್ವ ಇಲ್ಲದೆ ಇರುವಂತ ನಾಯಕತ್ವನೇ ಇಲ್ಲಿದೆ. ಹಿಂದೆ ನಾವೇನಾದ್ರೂ ನೋಡ್ತಿದ್ರೆ ಗೋವಿಂದೇಗೌಡರ ಕಾಲದಲ್ಲಿ, ಇವತ್ತು ನೋಡ್ತಾ ಇದ್ದೇವೆ, ಈ ರಸ್ತೆ ಮಾಡಿದ ಗೋವಿಂದೇಗೌಡರು, ಈ ಮನೆಗಳು ಮಾಡ್ಕೊಟ್ಟಿದ್ದು ನಮಗೆ ಕೊಟ್ಟು ಗೋವಿಂದೇಗೌಡರು, ಸಾಗುವಳಿ ಚೀಟಿ ಕೊಟ್ಟಿದ್ದು ಗೋವಿಂದೇಗೌಡರು. ಆ ತಗೊಳ್ಳುವ ಮಾತ್ರ ನೆನಪು, ಆಮೇಲೆ ನೆನಪೇ ಇರಲ್ಲ. ಆ ಪರಿಸ್ಥಿತಿ ನೋಡಿದ್ದೇನೆ. ಆದರೆ ದೂರದರ್ಶಿತ್ವ ಇಲ್ಲದ ನಾಯಕತ್ವ ನೋಡಿದ್ದೇನೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಲ್ಲಿ 7 ವರ್ಷ ಆಯ್ತು. ನಮ್ಮ ಇದರಲ್ಲಿ ಇಲ್ಲಿ ಶಾಸಕರು ಬಂದು ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಕೊರತೆಯಾಗಿರುವಂತ ಕ್ಷೇತ್ರ ಶೃಂಗೇರಿ ಕ್ಷೇತ್ರ. ಅಥವಾ ಅಭಿವೃದ್ಧಿ ಬಗ್ಗೆ ಅವರಿಗೆ ಪರಿಜ್ಞಾನ ಇದೆಯೋ ಅಲ್ಲೋ ಗೊತ್ತಿಲ್ಲ. ಅದು ನಾನಾದ್ರೂ ಹೇಳ್ತೇನೆ, ಇಲ್ಲಿಯ ಹಲವಾರು ಸಮಸ್ಯೆಗಳ ಅಗರವೇ ನಿಂತಿದೆ. ಯಾರು ಇಲ್ಲಿ ನಾವು ಹೇಳ್ತೀವಿ 100 ವರ್ಷಗಳಿಂದ ಇಲ್ಲಿ ನಾವು ಏನೋ ಜಮೀನು ಮಾಡ್ಕೊಂಡು, ನಾನೊಬ್ಬ ಜಮೀನ್ದಾರ, ನಾನು ಇದೇ ಭಾಗದವನು, ಜಮೀನ್ದಾರ, ತಂದೆಯಿಂದ ಕಾಲದಿಂದ ತನ್ನ ಅಜ್ಜನ ಕಾಲದಿಂದಲೇ ಇರೋನು. ಬಟ್ ಇವತ್ತು ನಾವು ಅವತ್ತು ಜಮೀನು ಮಾಡಿದ್ವು, ಇವತ್ತು ನಮ್ದೊಂದು ಫಾರೆಸ್ಟ್ನವ್ರು ಒದ್ದಾಡ್ತಾರೆ, ಒತ್ತುವರಿಯನ್ನು ಹೆಸರಿನಲ್ಲಿ ನಮ್ಮದನ್ನು ಹೊರಡೆ ಹಾಕ್ತಾರೆ, ರಾತ್ರಿ ಬಂದು ನಮ್ಮ ಸಸಿಗಳನ್ನು ಕಡಿತಾರೆ. ರೈತರ ಸಮಸ್ಯೆ ಬೆಟ್ಟದಾಕಾರ ಇದೆ. ಜಾಯಿಂಟ್ ಸರ್ವೆ ಇದುವರೆಗೂ ಆಗಲಿಲ್ಲ. ಈ ಇಡೀ ರೈತರು ಯಾರು ಇಲ್ಲಿ ಕೂತಿದ್ದಾರೋ ಎಲ್ಲರೂ ನೆಮ್ಮದಿ ಕಳ್ಕೊಂಡಿದ್ದಾರೆ. ಗುಣವಂತ ಮೊನ್ನೆ ಹೋಗಿದ್ದೆ, ಅವರು ಬಂದು 100 ವರ್ಷ ಮನೆ ಕಟ್ಟಿದ್ದಾರೆ, ಇನ್ನೂ ಸಾಗುವಳಿ ಚೀಟಿ ಇಲ್ಲ, ಈ ಖಾತೆ ಆಗಿಲ್ಲ.
ಇಲ್ಲಿ ಸಾಗುವಳಿ ಚೀಟಿ ಆಗದಿರೋರು ಸಿಕ್ಕಾಪಟ್ಟೆ ಇದ್ದಾರೆ. ಅಂದ್ರೆ ಆ ನಾಯಕತ್ವ ಏನು ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತೇನೆ ನೋಡ್ತಾ ಇದೀವಿ, ಒಂದನ್ನ ನೀವು ಕೇಳಿದೀವಿ, ಮನೆಗಳು ಎಲ್ಲಿಗೂ ಹಸುಗಳನ್ನ ಬಿಡಬೇಡಿ ಅಂತಾರೆ. ಹಾಗಾದ್ರೆ ಸೊಪ್ಪಿನ ಹಿಂದಿನ ಕಾಲದಲ್ಲಿ ಇತ್ತು, ಸೊಪ್ಪಿನ ಬೆಟ್ಟ, ಗೋಮಾಳ, ಇದೆಲ್ಲ ದನಗಳು ಇರ್ಬೇಕು ಅಂತ ಮಾಡಿದ್ರು. ಪುಣ್ಯ ಭೂಮಿ ಇದು. ಇವತ್ತು ನಿಮ್ಗೆ ನೋಡಿದಿರಿ, ಇದು ಪುಣ್ಯ ಭೂಮಿ. ಶೃಂಗೇರಿ ಮಠದ ಸ್ವಾಮಿಗಳಿರುವಂತ ಪುಣ್ಯ ಭೂಮಿ, ಹರಿಹರಪುರ ಮಠದ ಸ್ವಾಮಿಗಳಿರುವಂತ ಪುಣ್ಯ ಭೂಮಿ, ಬಂಡಿಗಡಿ ಮಠದ ಸ್ವಾಮಿಗಳಿರುವಂತ ಪುಣ್ಯ ಭೂಮಿ, ಏನು ಬಸ್ತಿ ಮಠದ ಸ್ವಾಮಿಗಳಿರುವಂತ ಪುಣ್ಯ ಭೂಮಿ, ಬಾಳೆಹೊನ್ನೂರು ಇರುವಂತ ಪುಣ್ಯ ಭೂಮಿ. ಈ ಪುಣ್ಯ ಭೂಮಿ ಕಥೆ ಏನಾಗಿದೆ ಅಂದ್ರೆ, ನಮ್ಮನ್ನೆಲ್ಲ ಯಾರಿಗೂ ಯೋಗನೇ ಇಲ್ಲ ಅನ್ನೋ ತರ ಮಾಡಿದೆ. ನಮ್ಮ ಜಮೀನು ನಮ್ಮ ಹತ್ರ ಇಲ್ಲ, ದಿನಕ್ಕೆ 100 ಸಮಸ್ಯೆ. ಅರಣ್ಯ ಇಲಾಖೆಯ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೀವಿ ಅನ್ನೋದು ಇದುವರೆಗೆ ಯಾರು ಆ ದಿಟ್ಟ ನಿರ್ಧಾರ ತಗೊಳ್ಳಿಲ್ಲ. ಅದ್ರ ಬದಲಿಗೆ ಇನ್ನೊಂದು ಬರೆದ್ರು, ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಂಬನ್ನಿ ಅಂತ ಹೇಳಿ. ಇವತ್ತು ಬಹಳ ದೊಡ್ಡ ಸಮಸ್ಯೆಯಲ್ಲಿದ್ದೇವೆ. ಮತ್ತೆ ರಾಜ್ಯ ಒಂದು ಮುಂದಿನ ಆಶಾಕಿರಣದಲ್ಲಿದೆ. ಮತ್ತೆ ಎಲ್ಲರೂ ಇಲ್ಲಿ ಕೂತಿರೋರಿಗೆ ಗೊತ್ತಿರಲಿ, ಬಿಜೆಪಿ ನಾವು ಹೊಂದಾಣಿಕೆ ರಾಜಕೀಯ ಇದೆ. ಆದ್ರೆ ನಮಗೆ ಗೊತ್ತಿರಲಿ, ದೇವೇಗೌಡರು ಕುಮಾರಣ್ಣನ ಮೋದಿಯವರು ಕೊಡುವಷ್ಟು ಗೌರವ ಸ್ಥಳೀಯವಾಗಿ ಕೊಡದೇ ಇರಬಹುದು. ದೇವೇಗೌಡರು ಕುಮಾರಣ್ಣವರು ಏನು ಅನ್ನೋದನ್ನ ಇಡೀ ದೇಶದ ಮಂತ್ರಿಮಂಡಲದಲ್ಲಿ ಕುಮಾರಣ್ಣವರು 8ನೇ ಸ್ಥಾನಕ್ಕಿದ್ದಾರೆ ಅಂದ್ರೆ 2ನೇ ಸ್ಥಾನ ಇದ್ದಾಗೆ, ಬಾಕಿ ಪೂರ್ತಿ ಅವ್ರದೇ ಆದ. ಕುಮಾರಣ್ಣವ್ರನ್ನ ಕೇಳಿದ್ರೆ ಯಾವುದೇ ಒಂದು ಕಾರ್ಯ ನಡೆಯಲ್ಲ. ಆದ್ರಿಂದ ಬಂಧುಗಳೇ, ಮುಂದೆ ಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಾಗಬೇಕಂದ್ರೆ ನಿಮ್ಮ ಸದಸ್ಯತ್ವ ಅಭಿಯಾನ ಬಹಳ ಮುಖ್ಯ. ಯಾರು ಸದಸ್ಯತ್ವ, ಯಾರು ಆಕ್ಟಿವ್ ಮೆಂಬರ್ ಇಲ್ಲದೆ ಯಾವುದೇ ಒಂದು ಪದಾಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮಗೆಲ್ಲ ಹೇಳ್ತೇನೆ, ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದಾರೆ. ಪಕ್ಷ ಕಟ್ಟೋದ್ರಲ್ಲಿ ಪಕ್ಷ ಸಂಘಟನೆ ಬಲವರ್ಧನೆಗೆ. ಆದ್ರಿಂದ ನಾವೆಲ್ಲರೂ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾನು ಇಷ್ಟು ಹೋರಾಟ ಮಾಡಲಿಕ್ಕೆ ಕಾರಣ ಇಷ್ಟೇ. ಮಾಜಿ ಪ್ರಧಾನಿಗಳ ರೂಮಿಗೆ ಹೋದ್ರೆ 93ನೇ ವಯಸ್ಸಿನವರು ಒಂದು ಮಾತು ಹೇಳ್ತಾರೆ, ಸುಧಾಕರ್ ಶೆಟ್ಟರ್ ಶೃಂಗೇರಿಗೆ ಒಂದು ಡೇಟ್ ಇಡಿ, ಅಲ್ಲಿ ಬಂದು ನಿಮಗೆ ನಾನು ಸಭೆ ಮಾತಾಡ್ತೇನೆ ಅಂತ. ನನ್ನ ಮೊನ್ನೆ ಯಾರಿಗೂ ಒಂದು ಹೇಳಿದೆ, ನನ್ನ ಸ್ನೇಹಿತರಿದ್ದಾರೆ, ಅಣ್ಣ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದೆ, ದೇವೇಗೌಡರು ಒಂದ್ಸರಿ ಭೇಟಿ ಮಾಡಿದ್ರೆ ನಿನಗೆ ವೈಬ್ರೇಷನ್ ಬಂದ್ಬಿಡುತ್ತೆ, ನೀನು ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಅನ್ನೋ ಮಾತು ಹೇಳಿದೆ ನಾನು. ಕುಮಾರಣ್ಣನ ಏನಾದರೂ ಭೇಟಿ ಮಾಡಿದ್ರೆ ಖಂಡಿತ ಹೇಳ್ತೇನೆ, ಬ್ರದರ್ 28ಕ್ಕೆ ಮತ್ತೊಮ್ಮೆ ನಮ್ಮ ಸರ್ಕಾರ ಬರುತ್ತೆ, ನನ್ನ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಅಧಿಕಾರ ಕೊಡ್ತೇನೆ ನಮ್ಮ ಹತ್ರ ಕುಮಾರಣ್ಣ ಹೇಳ್ತಾರೆ. ಯೋಚನೆ ಮಾಡಿ, 3 ಸಾರಿ ಪ್ರಬಲ ಚುನಾವಣೆ, ರಾಜ್ಯ ರಾಷ್ಟ್ರ ಎಲ್ಲ ನೋಡ್ತು. ನಿಖಿಲ್ ಏನ್ ಮಾಡ್ತಾರೆ, ನಿಖಿಲ್ ಎಲ್ಲಾದ್ರೂ ಅವ್ರ ಮುಖದಲ್ಲಿ ಸೋಲಿನ ಕಳೆ ಇದೆಯಾ? ಎಲ್ಲಾದ್ರೂ ಅವ್ರ ಮುಖದಲ್ಲಿ ಇನ್ನೊಬ್ಬರನ್ನ ಏನಾಗುತ್ತೆ ಅವ್ರು ನಗ್ತಾ ಇದ್ರೆ ನಾನು ಏನೋ ಕೆಲಸ ಮಾಡೋಣ ಅನ್ನೋ ಒಂದು ಇದೆ. ಅದೇ ಆ ಏನು ಜೆನೆಟಿಕ್, ಬಹಳ ಕಷ್ಟ ಅಂತ ಜೆನೆಟಿಕ್ ಸಿಗೋದು ಅಂತ ಒಂದು ವ್ಯವಸ್ಥೆ ನಮ್ಮ ಜೊತೆಲಿದ್ದಾರೆ. ಅವ್ರೆಲ್ಲರಿಗೂ ಮತ್ತೊಮ್ಮೆ ನಾನು ಹೇಳ್ತಾ, ಅವರೇ ಈಗ ಮಾತಾಡ್ಲಿಕ್ಕೆ ಇರೋದು. ಯಾಕಂದ್ರೆ ನಾನು ಅಜಿತ್ ರಂಜನ್ ಅವ್ರಿಗೆ ಕೇಳಿದೆ, ನೀವು ಮಾತಾಡ್ತೀರಾ? ಅವ್ರು ಹೇಳೋದು, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕೊಪ್ಪ ತಾಲೂಕಿನಲ್ಲಿ ಇವತ್ತು ನಡೀತಾ ಇರತಕ್ಕಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ನಾವು ನೀವೆಲ್ಲರೂ ಸೇರಿದ್ದೀವಿ. ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರೇ, ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಈಗ ತಾನೇ ನಮ್ಮನ್ನ ನಿಮ್ಮನ್ನ ಎಲ್ಲರನ್ನೂ ಉದ್ದೇಶಿಸಿ ದಯಮಾಡಿ ಕ್ಷಮೆ ಕೋರ್ತೇನೆ. ಸುಧಾಕರ್ ಶೆಟ್ಟರ್ ಸಾಹೇಬರು ಸಾಕಷ್ಟು ಶ್ರಮವನ್ನ ವಹಿಸ್ತಾ ಇದ್ದೀರಿ. ಚುನಾವಣೆಗಳಲ್ಲೂ ಏಳು ಬೀಳುಗಳನ್ನ ನೋಡಿದ್ದೀರಿ. ಚುನಾವಣೆಗಳಲ್ಲಿ ಸೋತಿದ್ರು ಕೂಡ, ಪರಾಜಿತಗೊಂಡಿದ್ರು. ನಿಮ್ಮಲ್ಲೂ ಕೂಡ ಬಹುಶಃ ಆ ನಗುಮುಖ ಯಾರು ಕೂಡ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ನಗುಮುಖ ನೀವು ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆನಲ್ಲಿ ಪಕ್ಷ ಇದೆ ಅಂತಕ್ಕಂಥದನ್ನ ಪ್ರತಿ ಹಂತದಲ್ಲೂ ಬೆಂತಡ್ತಾ ನಿಮ್ಮ ಜೊತೆಯಲ್ಲಿ ಅಣ್ಣನೋ ತಮ್ಮನೋ ಮನೆಯ ಮಗನಾಗಿ ಬಹಳ ಪ್ರಾಮಾಣಿಕವಾಗಿ ಹೆಜ್ಜೆ ಆಗ್ತಾ ಇದ್ದೀರಿ. ಸುಧಾಕರಣ ಕಳೆದ 40-45 ದಿನದ ರಾಜ್ಯ ಪ್ರವಾಸದಲ್ಲಿ ಇವತ್ತು ನಾನು ಒಂದು ವಿಶೇಷತೆಯನ್ನು ನೋಡಿರ್ತಕ್ಕಂಥದ್ದು, ಮತ್ತೊಬ್ರು ವೇದಿಕೆ ಮೇಲೆ ಅನುಭವಿಗಳು 6 ಬಾರಿ ವಿಧಾನಸಭೆಗೆ ಶಾಸಕರಾಗಿ ಪ್ರವೇಶ ಮಾಡಿ
ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ನಮ್ಮ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಕೆ. ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನ ಹೇಳಿದರು. ಆ ಮಾತನ್ನ 100ಕ್ಕೆ 100 ಮನಸ್ಪೂರ್ವಕವಾಗಿ ನಾನು ಅದನ್ನ ಒಪ್ಕೊಳ್ಳೇಬೇಕಾಗ್ತದೆ. ಯಾಕೆಂದ್ರೆ ಸುಧಾಕರ್ ಅಣ್ಣನಿಗೆ ಹೇಳಿದೆ ನಾನು, ಯಾವ ಒಂದು 120 ಕಿಲೋಮೀಟರ್ ರೇಡಿಯಸ್ ಇರ್ತಕ್ಕಂಥ ನಿಮ್ಮ ದೊಡ್ಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಆ ವ್ಯಾಪ್ತಿ ಏನಿದೆ, ಈ ವ್ಯಾಪ್ತಿಯಲ್ಲಿ ಪ್ರತಿ ಲೈಟ್ ಕಂಬಕ್ಕೂ ಕೂಡ ಜನತಾದಳ ಪಕ್ಷದ ಬಾವುಟವನ್ನು ಕಟ್ಟಿದ್ದೀರಿ. ಎಲ್ಲಿ ನೋಡಿದ್ರು ಕೂಡ ಬ್ಯಾನರ್ಗಳನ್ನ ಹಾಕಿದ್ದೀರಿ, ಎಲ್ಲಿ ನೋಡಿದ್ರು ಕೂಡ ಪಕ್ಷದ ಮೇಲೆ ಅಭಿಮಾನವನ್ನು ತೋರಿದ್ದೀರಿ. ನಿಜಕ್ಕೂ ಕೂಡ ನಿಮ್ಮ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಒಳಗಡೆ ಒಂದು ಆತಂಕ ಇತ್ತು, ಆದ್ರೂ ಕೂಡ ಆತ್ಮವಿಶ್ವಾಸನೂ ಇತ್ತು ಒಳಗಡೆ. ಯಾಕೆಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವ ಮಳೆ, ಚಳಿ, ಗಾಳಿ, ಬೆಳಕು, ಬಿಸಿಲು ಇದ್ಯಾವುದಕ್ಕೂ ಕೂಡ ಅಂಜೋರು ಅಲ್ಲ, ಜಗ್ಗೋರು ಅಲ್ಲ, ಬಗ್ಗೋರು ಅಲ್ಲ ಅಂತಕ್ಕಂಥದ್ದು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು. ನಾನು ಸುಧಾಕರ್ ಅಣ್ಣನಿಗೆ ಕಳೆದ ಒಂದು 8-10 ದಿನಗಳ ಹಿಂದೆ ಇರಬಹುದು, ಬಹುಶಃ ಬಹಳ ಸಮಯ ನಾನು ಅವ್ರು ಕೊಡ್ಲಿಕ್ಕೆ ಆಗ್ಲಿಲ್ಲ. ನಾನು ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸವನ್ನ ಮಾಡ್ತೀನಿ, ನಿಮ್ ಕ್ಷೇತ್ರಕ್ಕೆ ಬಂದು ಹೋಗ್ತೇನೆ, ದಯಮಾಡಿ ಈ ದಿನಾಂಕವನ್ನ ನೀವು ನಿಗದಿ ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡಿದಂತ ಸಂದರ್ಭದಲ್ಲಿ ಸುಧಾಕರ್ ಅಣ್ಣ ಮನವಿ ಮಾಡಿದ್ರು. ಮಲೆನಾಡು ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಧಾರಾಕಾರವಾಗಿ ವರುಣನ ಆರ್ಭಟ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ಕೈಯಲ್ಲಿ ಇರ್ಲಿಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ನೀವೇನಾದ್ರೂ ಈ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡ್ಬೋದಾ ಅಂತಕ್ಕಂಥದ್ದು ಕೂಡ ಅವ್ರು ನನ್ನ ಮುಂದೆ ಇಟ್ರು. ಆದ್ರೆ ನನಗೂ ಕೂಡ ಸ್ವಲ್ಪ ಕೈ ಕಟ್ಟಾಕಿರ್ತಕ್ಕಂಥ ವಾತಾವರಣ. ಯಾಕೆಂದ್ರೆ ಒಂದು 60 ದಿನದಲ್ಲಿ ಇವತ್ತೇನು ಈ ಸದಸ್ಯತ್ವ ನೋಂದಣಿ ಮಿಸ್ಡ್ ಕಾಲ್ ಕ್ಯಾಂಪೇನ್ ಇಡೀ ರಾಜ್ಯ ವ್ಯಾಪ್ತಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇದನ್ನ ಆಗಸ್ಟ್ 20ನೇ ತಾರೀಕು ಒಳಗಡೆ ಮುಗಿಸ್ಲೇಬೇಕು ಅಂತಕ್ಕಂಥದ್ನ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಡಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದು 60 ದಿನದಲ್ಲಿ ಬೇಗ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ತದನಂತರ ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ನಾವೆಲ್ಲ ಎದುರು ನೋಡ್ತಾ ಇದ್ದೇವೆ. ಹಾಗಾಗಿ ಇದು ಹೆಚ್ಚಿಗೆ ಸಮಯ ತಗೊಳ್ಳೋದು ಬೇಡ ಅಂತಕ್ಕಂಥದ್ದು ಅವರು ವಿಷಯವನ್ನು ನಾನು ಮುಂದಿಟ್ಟಂತ ಸಂದರ್ಭದಲ್ಲಿ ನನಗೂ ಕೂಡ ಕೈ ಕಟ್ಟಾಕ್ದಂಗಾಯ್ತು. ನಾನು ಸುಧಾಕರ್ ಅಣ್ಣನಿಗೆ ಒಂದು ಮನವಿ ಮಾಡಿದೆ. ಆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಟ್ಟು ಇವತ್ತು ಬೆಳಗಿನಿಂದ ನೋಡ್ತಾ ಇದ್ದೇವೆ, ಬಹಳ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆ ಬರುತ್ತೆ, ಮತ್ತೆ ಮಳೆ ನಿಲ್ಲುತ್ತೆ, ಮಳೆ ಬರುತ್ತೆ, ಮಳೆ ನಿಲ್ಲುತ್ತೆ. ಆದ್ರೆ ನಿಮ್ಮ ಹೋರಾಟಕ್ಕೆ ಕಿಚ್ಚು ನಿಲ್ತಾ ಇಲ್ಲ. ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಸುಧಾಕರ್ ಶೆಟ್ಟರು ಕಳೆದ ಚುನಾವಣೆಗಳಲ್ಲಿ ಅಭ್ಯರ್ಥಿಯಾಗಿ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಾನು ಅವರಿಗೆ ಎಷ್ಟೋ ಸಲ ಕೇಳಿದ್ದೀನಿ, ಅವರು ಮೈಸೂರಿನಲ್ಲಿ ಅವ್ರದಾದಂತ ವಿದ್ಯಾಸಂಸ್ಥೆಯನ್ನ ಇಟ್ಕೊಂಡಿದ್ದಾರೆ. ಅವರು ಒಬ್ರು ಬಹಳ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅವರ ಒಂದು ಕ್ಷೇತ್ರದಲ್ಲಿ ಅವರು ಯಶಸ್ಸನ್ನ ಕಂಡಿರ್ತಕ್ಕಂಥ ವ್ಯಕ್ತಿ. ಆದ್ರೆ ಅವರು ಶೃಂಗೇರಿವರೆಗೂ ಬಂದು ಇವತ್ತು ವಾರದಲ್ಲಿ ಕನಿಷ್ಠ ಪಕ್ಷ 5ರಿಂದ 6 ದಿನ ನಾನು ಪಕ್ಷವನ್ನ ಕಟ್ತೇನೆ, ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ಉಳಿಸ್ಕೊಳ್ತೇನೆ, ಜೊತೆಯಲ್ಲಿ ಕ್ಷೇತ್ರದ ಜನತೆ ನನಗೆ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮತವನ್ನ ಹಾಕಿದ್ದಾರೆ, ಅಂತವ್ರಿಗೆ ನಾನು ಮೋಸ ಮಾಡಬಾರ್ದು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾದಂತ ನಿಲುವು ಸುಧಾಕರ್ ಅಣ್ಣ ಅವರು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ. ಸುಧಾಕರ್ ಅಣ್ಣ ಈ ಪಕ್ಷ ಬೆಳಿಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ನೀವೇನು ಈ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಹೊರಟಿದ್ದೀರಿ. ಇವತ್ತು ನನ್ನ ಯುವಕ ಮಿತ್ರ ಆಂಕರಿಂಗ್ ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಮದನ್ ಅವ್ರದ್ದು ಮದುವೆ ಇತ್ತು, ನಾನು ಬರ್ಲಿಕ್ಕೆ ಆಗಿಲ್ಲ. ಅಣ್ಣನ್ ಸಾರಿ ಕರೆದಿದ್ರು, ಬಹಳ ಪ್ರೀತಿಯಿಂದ ಬರ್ತೀನಿ ಮನೆ ಕಡೆ. ಮದನ್ ಒಂದು ವಿಚಾರವನ್ನ ನಮ್ಮ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಮದನ್ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳ ಮನಸ್ಸಿನಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳು, ಅಭಿಲಾಷೆಗಳು, ಅಪೇಕ್ಷೆಗಳು, ನಿರೀಕ್ಷೆಗಳು ಎಲ್ಲವೂ ಕೂಡ ಇಟ್ಕೊಂಡಿರ್ತೀವಿ.
ಆದ್ರೆ ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ನಾವೆಷ್ಟು ಈ ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆಯನ್ನ ಮಾಡ್ತೀವೋ ಅಷ್ಟು ಬಲವಾಗಿ ನಿಮ್ ನಾಯಕರು ಕುಮಾರಣ್ಣ ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ದೆಹಲಿಯ ಕೇಂದ್ರದ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ್ಯಾವ ರೀತಿ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲರೂ ಕೂಡ ಇವತ್ತು ಪಕ್ಷದ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕಣ್ಣ. ಹಾಗಾಗಿ ನಾನು ಗೊಂದಲದ ಹೇಳಿಕೆಗಳು, ದ್ವಂದ್ವದ ಹೇಳಿಕೆಗಳು ಕೊಡ್ತಕ್ಕಂಥದಕ್ಕೆ ಸಿದ್ಧ ಇದೆ. ಸಮಯ ಬರುತ್ತೆ, ಕಾಯೋಣ, ಕೆಲಸ ಮಾಡೋಣ, ಪಕ್ಷ ಸಂಘಟನೆ ಮಾಡೋಣ, ಪಕ್ಷ ಬೆಳೆಸೋಣ. ಅದಕ್ಕೆ ನಿಮಗೆ ಮೇಟಿ ನಿಮ್ಮ ಮುಂದೆ ಇದ್ದಾರೆ, ಸುಧಾಕರಣ್ಣ ಅವರು ಜೊತೆಲಿ ನಿಂತಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ಮತ್ತೊಬ್ರು ಗೋವಿಂದೇಗೌಡರು ಅತ್ಯಂತ ಹಿರಿಜೀವಿ, ಬಹುಶಃ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಜಯಪ್ರಕಾಶ್ ನಾರಾಯಣರವರ ಚಳುವಳಿ ಆ ಒಂದು ಮೂಮೆಂಟ್ ಏನಾಯ್ತು, ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಜೊತೆ ಕೈಯನ್ನು ಜೋಡಿಸಿ ಅವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಬಹುಶಃ ಸುಧಾಕರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಹುಶಃ ಇವತ್ತೇನಾದ್ರೂ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಡ ಮರಗಳಿಗೆ ಇವತ್ತು ಮಾತನಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದ್ರೆ ಬಹುಶಃ ಗೋವಿಂದೇಗೌಡರ ಹೆಸರು ಇವತ್ತು ಕೂಡ ಗಿಡ ಮರಗಳ ಮೂಲಕ ಕೂಡ ರಾರಾಜಿಸ್ತಕ್ಕಂಥದ್ದನ್ನ ನಾವೆಲ್ಲೆಡೆ ನೋಡಬಹುದು. ಅಂತವರ ಸುಪುತ್ರರು ವೆಂಕಟೇಶಣ್ಣ ಅವರ ಮನೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಮೊದಲನೇ ದಿನ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆಯಲ್ಲಿ ಕೂತು ಊಟ ಮಾಡಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಬಂದಿದ್ದೇವೆ. ಅವರು ಕೂಡ ಇವತ್ತು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ, ಹಿರಿಯರಿದ್ದಾರೆ. ಒಂದು ರಾಜಕಾರಣದ ದೊಡ್ಡ ಹಿನ್ನೆಲೆ ಇರತಕ್ಕಂಥ ಒಂದು ಕುಟುಂಬದ ಗೋವಿಂದೇಗೌಡರ ಸುಪುತ್ರರು ವೆಂಕಟೇಶಣ್ಣ ಅವರು ಕೂಡ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಬಲವಾಗಿ ನಿಂತಿದ್ದಾರೆ. ಮತ್ತೆ ಜಿಲ್ಲಾಧ್ಯಕ್ಷರು ದಯಮಾಡಿ ತಪ್ಪು ತಿಳ್ಕೊಬಾರ್ದಣ್ಣ, ಅಜಿತಣ್ಣ ಪಾಪ ನಾನು ಹಂಗೂ ಅವ್ರಿಗೆ ಫೋರ್ಸ್ ಮಾಡಿದೆ, ಇಲ್ಲಿ ಒಂದು 10 ನಿಮಿಷ ನಮಗೆ ತಡ ಆಗ್ಲಿ, ಯಾಕೆಂದ್ರೆ ಪ್ರೋಟೋಕಾಲ್ ಫಾಲೋ ಮಾಡಬೇಕು. ಜಿಲ್ಲಾಧ್ಯಕ್ಷರಿಗೆ ತಂದಾದಂತ ಘನತೆ ಇರುತ್ತೆ, ಗೌರವ ಇರುತ್ತೆ, ಹಾಗಾಗಿ ಮಾತಾಡಿ ಅಂತೆ. ಆದ್ರೂ ಕೂಡ ಅವ್ರಿಲ್ಲ, ಮತ್ತೆ ನಿಮ್ ಸಮಯ ವ್ಯರ್ಥ ಮಾಡೋದು ಬೇಡ, ನೀವೇ ಮಾತಾಡಿ, ನಾವೇನೇನು ಅನ್ಕೊಂಡಿದ್ದೀವಿ ನಿಮ್ ಕಡೆಯಿಂದಾನೆ ನೀವು ಹೇಳಿಕೆಯನ್ನ ಕೊಡಿ ಅಂತಕ್ಕಂಥದ್ನ ದೊಡ್ಡ ಮನಸ್ಸು ಮಾಡಿದ್ದಾರೆ. ಮತ್ತೆ ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು ಲಕ್ಷ್ಮೀ ರಾಮೇಗೌಡರಕ್ಕ ಅವರು ಕೂಡ ಬಂದಿದ್ದಾರೆ. ಮತ್ತೆ ವೇದಿಕೆ ಮೇಲೆ ಎಲ್ಲರೂ ಅಣ್ಣ, ಯಾಕೆಂದ್ರೆ ಇದೇನಪ್ಪ ನಿಖಿಲ್ ಕುಮಾರಸ್ವಾಮಿ ಒಂದಿಬ್ಬರು ಹೆಸರು ಹೇಳಿದ್ರು ನಮ್ಮನ್ನೆಲ್ಲ ಬಿಟ್ಬಿಟ್ರು ಅಂತ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ನೀವೆಲ್ಲ ಈ ಪಕ್ಷದ ಗಟ್ಟಿ ಬೇರುಗಳು, ನೀವಿದ್ರೆ ಜನತೆಗಳ ಪಕ್ಷ ಈ ಕ್ಷೇತ್ರದಲ್ಲಿ ಬಲವಾಗಿ ಮುಂದಿನ ದಿನಗಳಲ್ಲಿ ಕಟ್ಟತಕ್ಕಂಥ ಎಲ್ಲ ಅವಕಾಶ ಇದೆ. ಎಲ್ಲ ತಾಲೂಕಿನ ಪದಾಧಿಕಾರಿಗಳು, ಹಿರಿಯರು, ಮುಖಂಡರು, ಕಾರ್ಯಕರ್ತ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ವಿಶೇಷವಾಗಿ ಇವತ್ತಿನ ಮಳೆಯನ್ನ ಲೆಕ್ಕ ಮಾಡಿದಿರಾ ತಾವೆಲ್ಲರೂ ಕೂಡ ಬಹುಶಃ ನಾನು ಒಂದು ಕುರ್ಚಿನೂ ಕೂಡ ನನ್ನ ಕಣ್ಣಿಗಂತೂ ಖಾಲಿ ಕಾಣ್ತಾ ಇದೆ. ಅತ್ಯಂತ ಶಿಸ್ತುಬದ್ಧವಾಗಿ ಇವತ್ತು ಈ ಕಾರ್ಯಕ್ರಮವನ್ನ ನೆರವೇರಿಸತಕ್ಕಂಥದಕ್ಕೆ ಸುಧಾಕರ್ ಶೆಟ್ಟರು ನಾವು ವೇದಿಕೆ ಮೇಲೆ ಗಮನಿಸ್ತಾ ಇದ್ವಿ. ಅವರ ಕಾರ್ಯವೈಖರಿಯನ್ನ ಬಹಳ ಹತ್ತಿರದಿಂದ ನಾನು ಕೂಡ ಗಮನಿಸ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಅಮ್ಮ ಫೌಂಡೇಶನ್ ಅಂತಕ್ಕಂಥದನ್ನ ಈಗಾಗಲೇ ಅವರು ಫೌಂಡೇಶನ್ ಮೂಲಕ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಕ್ಷೇತ್ರದ ಜನತೆಯ ಸೇವೆಗೆ ನಿರಂತರವಾಗಿ ಸದಾಕಾಲ ಏನೂ ಅಪೇಕ್ಷೆಯನ್ನ ಇಟ್ಟುಕೊಳ್ಳದಿರ ಮುಂದೆ ಚುನಾವಣೆಯಲ್ಲಿ ನಿಲ್ತಕ್ಕಂಥದ್ದು ಗೆಲುವು ಸೋಲು ಯಾವ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಿದಿರ ಅವರ ಮಾತನ್ನ ನನಗೆ ಹೇಳಿ. ಕೋವಿಡ್ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಫುಡ್ ಕಿಟ್ಗಳನ್ನ ಕೊಟ್ಟೆ. ಆಗ ಅವ್ರು ಹೇಳಿದಂತ ಮಾತು, ಅವ್ರಿಗಾದಂತ ಒಂದು ಮನವರಿಕೆ, ಕೋವಿಡ್ ನ ಒಂದು ಮಹಾಮಾರಿ ಯಾವ ರೀತಿ ಇತ್ತು ಅಂತಕ್ಕಂಥದ್ನ ವಿಶ್ವದ ಎಲ್ಲೆಡೆ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಎಂತ ಬಲಿಷ್ಠ, ಎಂತ ಶ್ರೀಮಂತ, ಬಡವ ಅಂತಕ್ಕಂಥದ್ದು ಕೋವಿಡ್ ನೋಡ್ಲಿಲ್ಲ. ಬಹಳ ಜನ ಆ ಸಂದರ್ಭದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಬಹುಶಃ ನಾವು ಯಾರು ಕೂಡ ಮರೀಲಿಕ್ಕಾಗದೆ ಇರ್ತಕ್ಕಂಥ ಬಹಳ ದೊಡ್ಡ ಕೆಟ್ಟ ಗಳಿಗೆ ನಮ್ಮ ಜೀವನದಲ್ಲಿ ಆ ಒಂದು ಕ್ಷಣ
ಅವ್ರು ಹೇಳಿದಂತ ಮಾತು, ನಾವು ಇಷ್ಟೆಲ್ಲ ಜೀವನದಲ್ಲಿ ಗಳಿಸಿ ಕೊನೆಗೆ ನಾವು ಇದನ್ನೆಲ್ಲ ಎಲ್ಲೆತ್ಕೊಂಡು ಹೋಗಕ್ಕಾಗ್ತದೆ? ಅಂತಿಮವಾಗಿ ನಾವು ಗಳಿಕೆ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಶಾಶ್ವತವಾಗಿ ನಮ್ಮ ಕಣ್ಮುಂದೆ ಉಳ್ಕೊಳ್ತಕ್ಕಂಥದ್ದು, ಅದು ಜನರ ಪ್ರೀತಿ ಅಂತಕ್ಕಂಥದ್ದು, ಜನರೇ ನಮ್ಮ ಆಸ್ತಿ ಆಗಬೇಕು ಅಂತಕ್ಕಂಥದ್ದನ್ನ ಏನು ಸುಧಾಕರಣ್ಣ ಅವರು ನನಗೆ ಗಾಡಿನಲ್ಲಿ ಬರ್ತಾ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದಾರೆ. ನೋಡಿ, ಅವರ ಮನಸ್ಥಿತಿಯಲ್ಲಿ ಎಷ್ಟು ಒಂದು ಸ್ಪಷ್ಟತೆ ಇದೆ, ಬಹಳ ಅಗಾಧವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ. ಯಾವುದು ಕೂಡ ಸ್ವಾರ್ಥಕತೆಯಿಂದ ಅವರ ಮನಸ್ಸಿನಲ್ಲಿ ಯಾವುದು ವಿಚಾರಗಳನ್ನ ಅವರು ತುಂಬಿಸ್ಕೊಂಡಿಲ್ಲ. ಯಾರು ಕೂಡ ಮನಸ್ಸಿನಲ್ಲಿ ಮುಂದೇನಾಗ್ತದಪ್ಪ, ಮುಂದೆ ಪಕ್ಷದಲ್ಲಿ ಕ್ಷೇತ್ರದ ನಮ್ಮ ಕಾರ್ಯಕರ್ತಗಳ ಮುಂದಿನ ಭವಿಷ್ಯ ಇರುವಂತಕ್ಕಂಥದ್ದು ಯಾರು ಕೂಡ ನಿಮ್ಮ ಮನಸ್ಸುಗಳಲ್ಲಿ ಯಾವುದೇ ಪ್ರಶ್ನೆಯನ್ನ ಇಟ್ಕೊಳ್ಳಿಕ್ ಹೋಗ್ಬೇಡಿ ದಯಮಾಡಿ. ಏಕೆಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಮ್ ಮುಂದೆ ಬಂದು ನಿಂತಿರ್ತಕ್ಕಂಥದ್ದು ಒಂದೇ ವಿಚಾರಕ್ಕೆ. ಇಲ್ಲಿ ಯಾವುದೋ ಮುಂದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ನಾವೇನು ಎದುರು ನೋಡ್ತಾ ಇಲ್ಲ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಇವತ್ತು 3 ಪಕ್ಷಗಳ ಕಾರ್ಯಕರ್ತರುಗಳು ಎದುರು ನೋಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಅಂದ್ರೆ ರಾಜಕಾರಣದ ಬೇರಿದ್ದಾಗ ನಾವು ಎಂತ ಬೀಜವನ್ನ ನೆಡ್ತೀವಿ, ಆ ಬೀಜ ಕೊನೆಗೆ ಒಂದು ಗಿಡವಾಗಿ, ಮರವಾಗಿ, ಒಂದು ಎಮ್ಮರವಾಗಿ ಎಷ್ಟು ಜನಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಬಲವನ್ನ ತುಂಬಿಸಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ಆಲೋಚನೆಯನ್ನ ಇಟ್ಕೊಂಡು ಇವತ್ತು ಈ ಪ್ರವಾಸವನ್ನ ಮಾಡ್ತಾ ಇದ್ದೇನೆ. ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ, ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿ ಪಕ್ಷಕ್ಕೆ ಸಾಕಷ್ಟು ದುಡಿಮೆಯನ್ನ ಸಲ್ಲಿಸಿ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳ ಈ 2 ಬಾರಿ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿ ಒಂದು ರೀತಿ ಅನಿರೀಕ್ಷಿತವಾದಂತ ಇತ್ತೀಚಿನ ಸುದ್ದಿಯನ್ನ ನಾವೇನ್ ಕೇಳ್ಪಟ್ವು. ರಾಜೇಂದ್ರಣ್ಣ ಅವರು ಇವತ್ತು ನಮ್ಮೆಲ್ಲರನ್ನು ಅಗಲಿ ಹೋಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಪ್ರತಿಯೊಬ್ಬರ ಕಾರ್ಯಕರ್ತರ ಮನಸ್ಸುಗಳಲ್ಲಿ ಒಂದೇ ಒಂದು ನಾವು ಆಚರಿಸಬಹುದು. ಅವರ ಒಂದು ಆತ್ಮಕ್ಕೆ ಆ ಭಗವಂತ ಶಾಂತಿ ನೀಡಲಿ, ಮತ್ತೆ ಜೊತೆಯಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಆ ನೋವನ್ನ ಭರಿಸ್ತಕ್ಕಂಥದಕ್ಕೆ ಭಗವಂತ ಎಲ್ಲ ರೀತಿ ಒಂದು ಶಕ್ತಿಯನ್ನು ತುಂಬಿಸ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ಬಹುದು. ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ವು, ಅವರ ಮಗನ ಜೊತೆ ಕೂತ್ಕೊಂಡು ಮಾತನಾಡಿದೆ, ಸುಮಾರು ಹೊತ್ತು ಕಾಲ ಕಳೆದೆ. ಅಲ್ಲಿಂದ ಮರಿಗೌಡರು ಮನೆಗೆ ಬಂದೆ. ಮರಿಗೌಡರು ಮತ್ತೆ ಅವರ ಮಗ ಮತ್ತೆ ಅವರ ಹಿರಿಯ ಸಹೋದರರು ರುದ್ರಪ್ಪಣ್ಣ ಅವರು 72ರಿಂದ ನನಗೆ ದೇವೇಗೌಡರು ಸಾಹೇಬ್ರ ಜೊತೆ ದೀರ್ಘಕಾಲದ ಸಂಬಂಧ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ನಾನು ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೇವಲ ಸಭೆಗೆ ಮುಕ್ತಾಯ ಮಾಡಿ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಬಂದವನಲ್ಲ. ನಾನು ನಮ್ಮ ಅಭ್ಯರ್ಥಿಗಳಿಗೆ ಒಂದೇ ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ಚುನಾವಣೆ ಸಮೀಪದಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ ಆ ಪ್ರಚಾರದ ವೇಳೆ ನಮಗೂ ಕೂಡ ಹೆಚ್ಚು ಕಾರ್ಯಕರ್ತರು ಮುಖಂಡರನ್ನ ಅವ್ರ ಜೊತೆ ಸಮಯ ಕಳೀತಕ್ಕಂಥದಕ್ಕೆ, ಕೂತು ಮಾತನಾಡ್ತಕ್ಕಂಥದಕ್ಕೆ ಅವಕಾಶ ಆಗ್ಲಿಕ್ಕಿಲ್ಲ. ದಯಮಾಡಿ ಇಂಥ ಒಂದು ಅವಕಾಶ ಮತ್ತೆ ಪದೇ ಪದೇ ಮರುಕಳಿಸ್ಲಿಕ್ಕಿಲ್ಲ. ಹಾಗಾಗಿ ನಮಗೆ ಯಾರ್ಯಾರು ಈ ಪಕ್ಷವನ್ನ ತೆಳಮಟ್ಟದಿಂದ ಕಟ್ಟಿ ಬೆಳೆಸಿರ್ತಕ್ಕಂಥ ಹಿರಿಯ ಜೀವಿಗಳಿರ್ತಾರೋ ಇವತ್ತು ಅಂಥವ್ರಿಗೂ ಕೂಡ ನೀವೆಲ್ಲರೂ ಹಿರಿಯರಿಗೆ, ಕಾರ್ಯಕರ್ತ ಮುಖಂಡರುಗಳಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಈ ವೇದಿಕೆ ಮೇಲೆ. ಅಂತವರ ಮನೆಗಳಿಗೆ ಭೇಟಿಯನ್ನ ಕೊಡಿಸಿ, ಯಾಕೆಂದ್ರೆ ಬಹಳ ಜನ ಇವತ್ತು ಯಾರ್ಯಾರು ನಿಷ್ಠಾವಂತರು ಪಕ್ಷಕ್ಕೋಸ್ಕರ ದುಡಿಮೆ ಸಲ್ಲಿಸಿರ್ತಾರೋ ಅವರೆಲ್ಲರೂ ಹಿಂದೆ ಉಳಿದಿರ್ತಾರೆ. ಅವ್ರು ಯಾರು ಕೂಡ ಮುಂದೆ ಬಂದು ನಮಗೆ ಒಂದು ಫೋಟೋನು ಕೇಳ್ತಕ್ಕಂಥದ್ದು ಮಾಡೋದಿಲ್ಲ, ಅಥವಾ ನಿಖಿಲ್ ಕುಮಾರಸ್ವಾಮಿಯಿಂದ ಏನಾದ್ರೂ ಬಯಸ್ತಕ್ಕಂಥದ್ದು ಇರೋದಿಲ್ಲ. ಅವರು ಒಂದೇ ಈ ಪಕ್ಷ ಉಳಿಬೇಕು, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ನಾವೆಲ್ಲೋ ನಮ್ಮ ಊರುಗಳಲ್ಲಿ, ನಮ್ಮ ನಗರ ಪ್ರದೇಶದಲ್ಲಿ, ವಾರ್ಡ್ಗಳಲ್ಲಿ ಎಲ್ಲೋ ಒಂದ್ ಕಡೆ ನಮ್ದಾದಂತ ಒಂದು ಅಳಿಲ್ ಸೇವೆಯನ್ನ ಮಾಡಬೇಕು ಅಂತಕ್ಕಂಥದ್ನ ಬಹಳ ಜನ ಇವತ್ತು ಹಿರಿಜೀವಿಗಳು, ಕಾರ್ಯಕರ್ತರು, ಮುಖಂಡರುಗಳಿದ್ದಾರೆ. ಅಂತ ಮುಖಂಡರು, ಕಾರ್ಯಕರ್ತರುಗಳ ಮನೆಗೆ ನನಗೆ ಭೇಟಿಯನ್ನ ಕೊಡಿಸಿ ಅಂತಕ್ಕಂಥದ್ನ ನಾನೇ ವೈಯಕ್ತಿಕವಾಗಿ ನಮ್ಮ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತಂತ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇವತ್ತು ಸುಧಾಕರಣ್ಣ ಅವರು
ಶಾಜು ಅವರು ಕೂಡ ಅವರು ಹೇಳಿದ್ರು, ನಾನು 2 ತಲೆಮಾರು ನಮ್ಮ ಮನೆಗೆ ಬಂದಿತ್ತು, ಹೆಜ್ಜೆನ ಇಟ್ಟು ಹೋಗಿದ್ರು. ನೀವು 3ನೇ ತಲೆಮಾರು ಇವತ್ತು ನಮ್ಮ ಮನೆಗೆ ಬಂದಿರ್ತಕ್ಕಂಥದ್ದು ಅಂದ್ರೆ ಬಹಳ ಬಡ ಕಾರ್ಯಕರ್ತ. ಇವತ್ತು ಕಾರ್ಯಕರ್ತರಿದ್ರೆ ಪಕ್ಷ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಸುಧಾಕರ್ ಅಣ್ಣ ಅವರು ಹೇಳಿದ್ದಾರೆ. ಯಾಕಿದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, 2 ರಾಷ್ಟ್ರೀಯ ಪಕ್ಷಗಳಲ್ಲೂ ನಮಗೆ ಸ್ನೇಹಿತರಿದ್ದಾರೆ. ನಮ್ಮ ಸ್ನೇಹಿತರುಗಳು ಒಮ್ಮೊಮ್ಮೆ ನಮ್ಗೊಂದು ಮಾತು ಹೇಳ್ತಾ ಇರ್ತಾರೆ, ನೋಡಿ 2 ಕೂಡ ರಾಷ್ಟ್ರೀಯ ಪಕ್ಷ, ಆದ್ರೆ ನಿಮ್ಮ ಪ್ರಾದೇಶಿಕ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ನಿಮ್ಮ ರೈತರ ಪಕ್ಷದಲ್ಲಿ ಇರ್ತಕ್ಕಂಥ ಚಿನ್ನದಂತ ಕಾರ್ಯಕರ್ತರು ದುರ್ಬಿನ್ನ ಕೊಡ್ಕೋದ್ರು ಸಹ ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಇಂಥ ಕಾರ್ಯಕರ್ತರುಗಳು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀವೆಲ್ಲ ಪುಣ್ಯ ಮಾಡ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ. ಹಾಗಾಗಿ ಇವೆಲ್ಲವನ್ನ ನಾನು ನಿರಂತರವಾಗಿ ನನ್ನ ರಾಜ್ಯ ಪ್ರವಾಸದ ವೇಳೆ ಏನ್ ಗಮನಿಸ್ತಾ ಬಂದಿದ್ದೇನೆ. ನಿನ್ನೆ ದಿನ ಒಂದು ಘಟನೆ ನಡೆದಿದೆ. ಆನೆ ತುಳಿತಕ್ಕೆ ಅನಿತಾ ಅಂತಕ್ಕಂಥ ಹೆಸರಿನ ಒಬ್ರು ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ನಿನ್ನೆ ದಿನ ರಾತ್ರಿ ಸುಧಾಕರ್ ಅಣ್ಣ ಅವರು ಕೂಡ ನನ್ನ ಗಮನಕ್ಕೆ ಅದನ್ನ ತಗೊಂಡು ಬಂದ್ರು. ತದನಂತರ ನಮ್ಮ ಈ ಟೂರ್ ಪ್ರೋಗ್ರಾಮ್ ನಲ್ಲಿ ಬೆಳಗ್ಗೆ 8 ಗಂಟೆಗೆ ಮೃತದೇಹವನ್ನ ಅನಿತಾರವರ ಮೃತದೇಹವನ್ನ ಹೋಗಿ ನೋಡಿ ಅಂತಿಮವಾಗಿ ದರ್ಶನವನ್ನ ತಗೊಂಡು ಬರಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲರೂ ಕೂಡ ಟೂರ್ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಡಿದ್ವಿ. ಆದ್ರೆ ಬಹುಶಃ ಆಸ್ಪತ್ರೆಗೆ, ಶಿವಮೊಗ್ಗ ಆಸ್ಪತ್ರೆಗೆ ಅದನ್ನ ಮೃತದೇಹವನ್ನ ತಗೊಂಡು ಹೋಗಿದ್ದಾರೆ. ಹಾಗಾಗಿ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ವಿಚಾರ ಕೇಳಿದ ನಂತರ ಮತ್ತೆ ಇಲ್ಲಿ ಮರಿಗೌಡರ ಮನೆಯಲ್ಲಿ ನಾವು ಏನ್ ತಿಂಡಿಗೆ ಹೋಗಿದ್ವು, ಅಲ್ಲಿಂದ ಅರಣ್ಯ ಇಲಾಖೆಯ ಕಚೇರಿ ಹತ್ರ ಸಾಕಷ್ಟು ಜನ ಕ್ಷೇತ್ರದ ರೈತರುಗಳು, ಸಾರ್ವಜನಿಕರು ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಿದ್ರು. ಅಲ್ಲಿ ಎಲ್ಲರೂ ಒಂದು ಮಾತನ್ನ ಹೇಳ್ತಾರೆ, ಕಳೆದ 9 ತಿಂಗಳಿಂದ ನಿರಂತರವಾಗಿ ಆನೆ ದಾಳಿ ಪ್ರಕರಣ ಇದೆ, ಹೊಸದೇನಲ್ಲ. ನಿರಂತರವಾಗಿ 4 ಪ್ರಕರಣಗಳು ಈ ರೀತಿ ಕಳೆದ 9 ತಿಂಗಳಲ್ಲಿ ಪದೇ ಮರುಕಳಿಸಿರ್ತಕ್ಕಂಥದ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ನಾವೆಲ್ಲ ಬಹಳ ಆತಂಕದಲ್ಲಿದ್ದೇವೆ. ಆದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿ ಸೂಕ್ತವಾದಂತ ಕ್ರಮವನ್ನ ಕೈಗೊಂಡು ಇದಕ್ಕೆ ಶಾಶ್ವತವಾದಂತ ಪರಿಹಾರವನ್ನ ಕಂಡುಕೊಡ್ತಕ್ಕಂಥದಕ್ಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೋರಾಟವನ್ನು ಕೈಗೆತ್ತಿಕೊಂಡಿದ್ರು. ಬಹುಶಃ ಇವತ್ತೇನು ಅರಣ್ಯ ಇಲಾಖೆಯ ಮಂತ್ರಿಗಳಿದ್ದಾರೆ, ಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾನುವಾರುಗಳು, ಹಸ, ಕರ, ದನ ನೀವೆಲ್ಲ ಏನ್ ಮೇಯಿಸ್ತೀರಿ, ಮೇಯಕ್ಕೆ ಹೋಯ್ತವೆ, ಅವೆಲ್ಲ ಕಾಡಿಗೆ ಹಾಕ್ಬಿಡ್ತೀರಿ ಅಂತ ಹೇಳೋದು. ಇನ್ನ ದನ, ಕರ, ಹಸು ಕಾಡಿಗೆ ಹೋಗ್ತಿದ್ರೆ ಇನ್ನೇನ್ ಮನೇಲಿ ಇಟ್ಕೊಂಡು ಸಾಕಾಯ್ತು. ಇಲ್ಲಿ ಯಾರೋ ಹೇಳ್ತಾ ಇದ್ರು ಅವ್ರ ಮನೆಗೆ ಕಳಿಸ್ಬಿಡೋದ ಅಂತ, ಕುಮಾರಸ್ವಾಮಣ್ಣ ಹೇಳಿದ್ರು, ಅವ್ರ ಮನೆ ಆವರಣದಲ್ಲಿ ಮೇಯಕ್ಕೆ ಬಿಟ್ಬಿಡೋದ ಅಂತ. ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆಗಳು, ಬಾಲಿಷ್ಯದ ಹೇಳಿಕೆಗಳಿಂದ ನಿಜಕ್ಕೂ ಕೂಡ ಸರ್ಕಾರ ಯಾವ ರೀತಿ ತನ್ನ ಆಡಳಿತ ವೈಖರಿಯಲ್ಲಿ ಕುಸಿತ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವು ನಿದರ್ಶನಗಳನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಬರ್ತಾ ನಾನು ಸುಧಾಕರ್ ನನಗೆ ಒಂದು ಪ್ರಶ್ನೆ ಕೇಳ್ತೇನೆ. ಶೃಂಗೇರಿ ಕ್ಷೇತ್ರದಲ್ಲಿ ಇವತ್ತು ರಸ್ತೆಗಳನ್ನ ನೋಡ್ಬಿಟ್ರೆ ಎಲ್ಲ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ. ಆ ಗುಂಡಿ ಮುಸ್ಲಿಗೂ ಕೂಡ ಇವತ್ತು ಸರ್ಕಾರದಲ್ಲಿ ಅನುದಾನ ಇಲ್ಲ. ಅಷ್ಟೇ ಅಲ್ಲ, ಸಾಕಷ್ಟು ಜನ ಇವತ್ತು ಮನೆಗಳನ್ನ ಕಟ್ಕೊಂಡಿದ್ದಾರೆ, ಅವರಿಗೆ ಹಕ್ಕುಪತ್ರಗಳಿಲ್ಲ. ಯಾವುದೇ ರೀತಿ ಇವತ್ತು ಕ್ಷೇತ್ರದ ಜನತೆಯ ಸರ್ವತೋಮುಖ ಅಭಿವೃದ್ಧಿಗೆ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವುದೇ ರೀತಿ ಸ್ಪಂದನೆಯನ್ನ ಕೊಡದೇ ಇರತಕ್ಕಂಥದ್ದು ಬಹುಶಃ ಎಲ್ಲೋ ಒಂದ್ ಕಡೆ ಅವರು ಕ್ಷೇತ್ರದ ಜನತೆ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ಅಭಿಮಾನವನ್ನ ಇಟ್ಟಿದ್ದಾರೆ ಅಥವಾ ಇಟ್ಟಿಲ್ವ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ. ಆದ್ರೆ ಈ ರೀತಿ ಕಾಂಗ್ರೆಸ್ನ ಆಡಳಿತದಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಇದೇನು ಹೊಸದೇನಲ್ಲ. ಏಕೆಂದ್ರೆ 3 ಜನ ಶಾಸಕರು ಸ್ವಪಕ್ಷೀಯರು, ಒಂದ್ ಕಡೆ BR ಪಾಟೀಲ್ರು, ಒಂದ್ ಕಡೆ ಮೊಳಕಾಲ್ಮೂರ್ನ ಕಾಂಗ್ರೆಸ್ ಶಾಸಕರು, ಇನ್ನೊಂದ್ ಕಡೆ ಇನ್ನೊಬ್ರು ಕಾಗೇರು, ಅವ್ರು ಏನ್ ಹೇಳಿದ್ರು, ನಾವೆಲ್ಲ 2.25 ವರ್ಷ ಆಗಿದೆ ಶಾಸಕರಾಗಿ ಆಯ್ಕೆ ಆಗಿದ್ದೀವಿ,
ಕಾಂಗ್ರೆಸ್ ಆಶೀರ್ವಾದ ಮಾಡವ್ರೆ 136 137 ಜನ ಶಾಸಕರನ್ನ ಈ ರಾಜ್ಯದ ಜನತೆ ಕೊಟ್ಟವ್ರೆ. ನಾವು ನಮ್ಮ ಕ್ಷೇತ್ರಗಳಿಗೆ ಹೋದ್ರೆ ಅಲ್ಲಪ್ಪ 2 ವರ್ಷ ಆಯ್ತು, ನೀವು ಇಲ್ಲಿವರೆಗೂ 5 ರೂಪಾಯಿ ಬಿಡುಗಾಸನ್ನ ತಗೊಂಡು ಬಂದು ಅಭಿವೃದ್ಧಿಗೆ ಅಂತಕ್ಕಂಥ ಅನುದಾನವನ್ನು ತಗೊಂಡು ಬರ್ಲಿಕ್ಕೆ ಆಗಿಲ್ಲ. ಯಾವ ಮುಖ ಎತ್ಕೊಂಡು ನೀವು ನಮ್ಮ ಮುಂದೆ ಬಂದಿದ್ದೀರಿ ಅಂತಕ್ಕಂಥದ್ದು ಜನ ಚೀಮಾರಿ ಆಗ್ತಾ ಇದ್ದಾರೆ. ಮುಂದೆ ನಾವು ಯಾವ ರೀತಿ ಜನಗಳ ಮುಂದೆ ಹೋಗೋದು ಅಂತ ಇದು JDS-ನವ್ರನ್ನು BJP-ಯವರು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ನ ಶಾಸಕರು ತನ್ನ ಅಸಹಾಯಕತೆಯನ್ನು ಹೊರಗಾಕಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದಾದ ಮೇಲೆ ಕೇಂದ್ರದ ಕಾಂಗ್ರೆಸ್ನ ಒಬ್ರು ಸೂಪರ್ CM ಬಂದ್ರು. ಇಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ದು ಇಷ್ಟು ದಿನ, ಆದ್ರೆ ಅವ್ರ ಮೇಲೆ ಒಬ್ರು ಮುಖ್ಯಮಂತ್ರಿ ಇದ್ದಾರೆ. ಇವತ್ತೆಲ್ಲರೂ ಅನುದಾನ ಸಿಗಬೇಕು ಅಂತಕ್ಕಂಥದ್ದಾದ್ರೆ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಹತ್ರ ಎಲ್ಲರೂ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದ್ರೆ ಸುರ್ಜಿವಾಲಾ ಅವರ ಹತ್ರ ಹೋದ ತಕ್ಷಣ ಅನುದಾನ ಸಿಗುತ್ತೆ ಅಂತಕ್ಕಂಥ ಮನಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಆಡಳಿತ ಎಲ್ಲಿಗೆ ಯಾರ ಮನೆ ಬಾಗಿಲಲ್ಲಿ ಹೋಗಿ ಮುಖ್ಯಮಂತ್ರಿ ಕುರ್ಚಿ ಕೂತಿದ್ಯೋ ಆ ಭಗವಂತನೇ ಬಲ್ಲ. ತದನಂತರ ಇವರೆಲ್ಲ ಪಾಪ ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಹೋಗಿ ಈ ರೀತಿ ಪರಿಸ್ಥಿತಿಗಳಿದೆ, ನಮ್ಗೆ ಹೆಂಗಾರು ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ ಮೇಲೆ ಕೊನೆಗೆ ಮೊನ್ನೆ ಸೂಪರ್ CM ಆದೇಶದಂತೆ ಮುಖ್ಯಮಂತ್ರಿಗಳು ಹೊರಗಡೆ ಬಂದು ಆಮೇಲೆ ಹೇಳ್ತಾರೆ 50 ಕೋಟಿ ರೂಪಾಯಿ ಕೊಡ್ತೀವಿ ನಾವು ಪ್ರತಿ ಕ್ಷೇತ್ರಕ್ಕೂ. ಅದು ಯಾರಿಗೆ? ಕಾಂಗ್ರೆಸ್ನ ಶಾಸಕರಿಗಂತೆ. ಯಾಕಪ್ಪ ಜನತಾದಳದವ್ರು ಏನ್ ಮಾಡವ್ರೆ, BJP ಅವ್ರು ಏನ್ ಮಾಡವ್ರೆ? ಅವ್ರಿಗೆ ಜನ ಓಟ್ ಹಾಕಿ ಗೆಲ್ಸಿಲ್ವೇ? ಇದೇನು ಅಕ್ಕ ಪಕ್ಕದ ರಾಜ್ಯವೇ ಇದು? ಕರ್ನಾಟಕದ ಶಾಸಕರಲ್ವೇ ಇವರು? ನಮ್ಮ ರಾಜ್ಯದ ಶಾಸಕರಲ್ವೇ? ಈಗ ಇವ್ರು 50 ಕೋಟಿ ಏನ್ ಘೋಷಣೆ ಮಾಡಿದಾರಣ, ತಪ್ಪು ತಿಳ್ಕೊಬೇಡಿ. ಮೊನ್ನೆ ನಾನು ಇಂಡಿಗೆ ಹೋಗಿದ್ದೆ, ವಿಜಯಪುರ ಜಿಲ್ಲೆಗೆ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ 4,500 ಕೋಟಿ ಘೋಷಣೆ ಮಾಡಿ ಬಂದಿದ್ದಾರೆ. ಇನ್ನಲ್ಲೆಲ್ಲೋ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರೆ, ಅಲ್ಲಿ ಸಚಿವ ಸಂಪುಟ ಸಭೆ ಕರೀತಾರೆ, ಅಲ್ಲಿ 3,500 ಕೋಟಿ ಘೋಷಣೆ ಮಾಡಿ ಬಂದವ್ರೆ. ಇನ್ನೆಲ್ಲೋ ನಂದಿ ಬೆಟ್ಟಕ್ಕೆ ಹೋಗೋರೆ, ಅಲ್ಲೆಲ್ಲೋ 3,500 ಕೋಟಿ ಘೋಷಣೆ ಮಾಡಿ ಬಂದವ್ರೆ. ಘೋಷಣೆ ಯಾರು ಬೇಕಾದ್ರೂ ಮಾಡಬಹುದು, ಆದ್ರೆ ಇದಕ್ಕೆ ಹಣಕಾಸು ಇಟ್ಟು ಇದಕ್ಕೆ ಡೆವಲಪ್ಮೆಂಟ್ಗೆ ಅಂತಕ್ಕಂಥದ್ದು, ಅಭಿವೃದ್ಧಿಗೆ ಅಂತಕ್ಕಂಥದ್ದು ಹಣ ಕೊಡಬೇಕಲ್ಲ, ಒದಗಿಸ್ಬೇಕಲ್ಲ. ಈಗಲೂ 50 ಕೋಟಿ ಅಂತಕ್ಕಂಥದ್ದೇನು ಕಾಂಗ್ರೆಸ್ನವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇದು ಬರೀ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವೇ ಹೊರತುಪಡಿಸಿ ಯಾವ ಕಾರಣಕ್ಕೂ ಇದು ಯಾವುದು ಕಾರ್ಯಗತ ಆಗ್ತಕ್ಕಂಥದ್ರಲ್ಲಿ ನಮಗಷ್ಟೇ ಅಲ್ಲ, 7.5 ಕೋಟಿ ಕನ್ನಡಿಗರಿಗೆ ಯಾರಿಗೂ ಕೂಡ ಇವತ್ತು ವಿಶ್ವಾಸ ಇಲ್ಲ. ಸಂಪೂರ್ಣವಾಗಿ ಈ ಸರ್ಕಾರದ ವಿರುದ್ಧವಾಗಿ ಈಗ ಬೆಳಗ್ಗೆ ನನ್ನ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ರೈತರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಗೊಬ್ಬರ, ಒಂದು ಚೀಲ ಗೊಬ್ಬರ ಇವತ್ತು ರೈತರು ಸಿಗಬೇಕು ಅಂತಕ್ಕಂಥದ್ದು ಹೋದ್ರೆ 4 ಗಂಟೆ 5 ಗಂಟೆ ಕಾಯಿಸ್ತಾರಂತೆ. ಏನ್ ಕೃಷಿ ಸಚಿವರು ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರ? ರೈತರ ಬಗ್ಗೆ ಅವ್ರಿಗೊಂದು ಕಿಂಚಿತ್ತೂ ಕಾಳಜಿ ಇಲ್ಲ. TC ಕನೆಕ್ಷನ್ಗಳ ಕತೆ ಏನಾಗಿದೆ? ರೈತರು ಹೊಲ ಗದ್ದೆಗಳು ತಗೊಳ್ಳಂತ TC ಕನೆಕ್ಷನ್ ಕತೆ. ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಇದ್ದಾಗ 25,000 ಇತ್ತು TC ಕನೆಕ್ಷನ್, ಈಗ 2.5 ಲಕ್ಷ ಆಗಿದೆ ಒಂದು TC ಕನೆಕ್ಷನ್. ಕನಿಷ್ಠ ಪಕ್ಷ ಒಂದು ರಸಗೊಬ್ಬರ ಕೊಡ್ತಕ್ಕಂಥದಕ್ಕೆ ನಿಮ್ಗೆ ರೈತರಿಗೆ ನಿಮ್ಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದಾದ್ರೆ ನೀವು ಏನ್ ಸರ್ಕಾರ ನಡೆಸ್ತೀರಿ ಅಂತಕ್ಕಂಥದ್ನ ಇವತ್ತು ರೈತರು ಎಲ್ಲೋದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ರಾಜಕೀಯದ ವೇದಿಕೆಗಳಲ್ಲೂ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡ್ತಕ್ಕಂಥ ವಿಚಾರಗಳು ತುಂಬಾ ಇದೆ. ಆದ್ರೆ ಒಂದು, ಮೊರಾರ್ಜಿ ಶಾಲೆಯಲ್ಲಿ ಶಮಿತಾ ಅಂತಕ್ಕಂಥ 9ನೇ ಕ್ಲಾಸಿನ ಹೆಣ್ಮಗಳು, 9ನೇ ಕ್ಲಾಸಿನ ಹೆಣ್ಮಗಳು, ಅವ್ರ ತಂದೆ ಬಂದಿದ್ರು, ಕಣ್ಣಲ್ಲಿ ನೀರಾಗ್ತಾ ಅವರ ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ. ಯಾವ ರೀತಿ ಜಿಲ್ಲೆನಲ್ಲಿ ಇರ್ತಕ್ಕಂಥ, ತಾಲೂಕಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಸರ್ಕಾರ ಅನ್ಕಳಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಕ್ಕಾಗೋದಿಲ್ಲ, ಯಾಕೆಂದ್ರೆ ಅವ್ರ ಮೇಲೆ ಯಾವ್ಯಾವ ರೀತಿ ಒತ್ತಡಗಳಿದೆಯೋ, ಯಾವ್ಯಾವ ರೀತಿ ಪ್ರೆಷರ್ಗಳಿದೆಯೋ ಬಹುಶಃ ನಾವು ಇಡೀ ರಾಜ್ಯದಲ್ಲಿ ಇವತ್ತು ನೋಡ್ಕೊ ಬರ್ತಾ ಇದೀವಿ. ಯಾಕೆಂದ್ರೆ ಈ ಕ್ಷೇತ್ರದೊಂದೇ ಅಲ್ಲ ಸಮಸ್ಯೆ ಇದು. ಇಡೀ ರಾಜ್ಯದಲ್ಲಿ ಏನಾಗಿದೆ, ಸ್ವತಂತ್ರವಾಗಿ
ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಸರ್ಕಾರ ಹೇಳ್ತಕ್ಕಂಥದ್ದಕ್ಕೆ ಕೈಕಟ್ಟೆ ಹಾಕೊಂಡು ಇವತ್ತು ತನಿಖೆಗಳು ಮತ್ತೊಂದು ಮಗದೊಂದು ಎಲ್ಲ ರೀತಿ ನಡೆಸ್ತಾ ಇರ್ತಕ್ಕಂಥದ್ದನ್ನ ಸ್ವೇಚ್ಛಾಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ಇಲ್ಲಿ ಶಮಿತಾಳ ತಂದೆ ಆ ಪುಟ್ಟ ಬಾಲಕಿ 9ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಬಾಲಕಿ ಬಹಳ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇತ್ತು, ಟಾಪರ್ ಆಗಿತ್ತು ನನ್ನ ಮಗಳು. ಆದ್ರೆ ಇದೇ ರೀತಿ 2ನೇ ಪ್ರಕರಣ ಅಂತಕ್ಕಂಥದ್ದು ಹೇಳಿದ್ರು. ಹಿಂದಿನ ವರ್ಷ ಇದೇ ರೀತಿ ಬಹುಶಃ ಎಕ್ಸಾಮ್ ಆದ ನಂತರ ಈ ರೀತಿ ಏನೋ ಆ ಹೆಣ್ಮಗಳು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಸುಮ್ಮನೆ ತಪ್ಪಾಗೆ ಕಲ್ಪನೆಯನ್ನ ಮಾಡ್ತಾ ಇದ್ದಾರೆ ಹೊರತುಪಡಿಸಿ ಅದಕ್ಕೆ ಪಾರದರ್ಶಕವಾದಂತ ಒಂದು ತನಿಖೆಗೆ ಇಲ್ಲಿವರೆಗೂ ಕೂಡ ಆದೇಶವನ್ನ ಮಾಡ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂಥ ಆಡಳಿತ ಅಂತಕ್ಕಂಥದ್ರ ಬಗ್ಗೆ ಅವ್ರ ತಂದೆ ಬಂದು ಪ್ರಸ್ತಾವನೆಯನ್ನ ಇಟ್ಟು ಹೋಗಿದ್ದಾರೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಶಮಿತಾಳ ತಂದೆ ಇವತ್ತು ಅವರ ಜಾಗದಲ್ಲಿ ಯಾರೋ ಊರಿನ ಮಗಳು, ಯಾರೋ ನಮ್ಮ ಪಕ್ಕದ ಮನೆ ಮಗಳು ಅಂತಕ್ಕಂಥದ್ದು ಯಾರು ಕೂಡ ಇದು ಲಘುವಾಗಿ ಪರಿಗಣನೆಗೆ ತಗೊಳ್ತಕ್ಕಂಥ ಒಂದು ಸುದ್ದಿ ಅಲ್ಲ. ಇದು ನಾಳೆ ನಮ್ಮ ಮಕ್ಕಳಾಗ್ಬೋದು, ನಾಡಿದ್ದು ನಿಮ್ಮ ಮಕ್ಕಳಾಗ್ಬೋದು, ಹೇಳಕ್ಕಾಗೋದಿಲ್ಲ. ಹಾಗಾಗಿ ಇದು 2ನೇ ಪ್ರಕರಣ ಈ ರೀತಿ ನಡೀತಾ ಇರ್ತಕ್ಕಂಥದ್ದಾದಾಗ ಇದನ್ನ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರನೂ ಕೂತ್ಕೊಂಡು ಚರ್ಚೆ ಮಾಡ್ತೇನೆ. ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಇದ್ರ ಬಗ್ಗೆ ಯಾವ ರೀತಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿ ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಂದು ಪಾರದರ್ಶಕವಾದಂತ ಒಂದು ತನಿಖೆಗೆ ಈ ಕೂಡಲೇ ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ನಮ್ಮ ಹೋರಾಟವನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಮೂಲಕ ಇದನ್ನ ಕೈಗೆತ್ಕೊಳ್ತಕ್ಕಂಥದ್ದು ನಮ್ಮ ಜನತಾದಳ ಪಕ್ಷದವ್ರು ನಾವೆಲ್ಲರೂ ಮಾಡ್ಬೇಕಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಈಗಾಗಲೇ 5 ಗಂಟೆ ಆಗೋಯ್ತು. ನಾನು ಸುಧಾಕರಣ 4 ಗಂಟೆ ಬುಡಾಣ, ಸ್ವಲ್ಪ ಫ್ಲೈಟ್ ಇದೆ ಅಂತ ಕೇಳಿದ್ದೆ. ಆದ್ರೂ ನಿಮ್ ಜೊತೆ ಮಾತಾಡ್ತಾ ನಮಗೆ ಸಮಯ ಕಳೆದಿದೆ, ಗೊತ್ತಾಗ್ಲಿಲ್ಲ. ಆದ್ರೆ ಒಂದಣ್ಣ ನಾನು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮಾಡಿದ್ದೇನೆ. ಆದ್ರೆ ಒಂದು ಟೆಕ್ನಿಕಲ್ ಸಮಸ್ಯೆ ಹೇಳಿದ್ದಾರೆ. ಇಲ್ಲಿ ನಮಗೂ ಗೊತ್ತಿದೆ, ಮಲ್ನಾಡು ಪ್ರದೇಶದಲ್ಲಿ ಈಗ ನಾವು ಕೂಡ ಗಾಡಿ ಬರ್ಬೇಕಾದ್ರೆ ನೋಡುದು 1, 2 ನಮಗೆ ನೆಟ್ವರ್ಕ್ ಬರೋದಿಲ್ಲ. ಹಂಗಾಗಿ ಇಲ್ಲಿ ನಾನು ನಿಮಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ ನೀವು ಎಷ್ಟರ ಮಟ್ಟಕ್ಕೆ ನೀವು ಮಾಡ್ಲಿಕ್ಕೆ ಆಗ್ತದೆ ದಯಮಾಡಿ ಮಾಡಿ. ಆದ್ರೆ ಒಂದು ನನಗೆ ಹೇಗಿದ್ರು ಹಾಳೆಗಳಿದೆ, ಇಲ್ಲಿ ಹಾಳೆ ಇದೆ ನಿಮಗೆ, ಇದನ್ನೇ ನೀವು ನನಗೆ ಈ ಪೇಜ್ ನಲ್ಲಿ ಒಂದು ಫಾರ್ಮ್ ನಲ್ಲಿ ಫಿಲ್ ಮಾಡಿಕೊಟ್ರೆ ಪ್ರತಿ ಗ್ರಾಮಕ್ಕೆ ಬೂತ್ ಮಟ್ಟದಲ್ಲಿ ಎಷ್ಟು ಬೂತ್ ಇದೆಯಣ್ಣ? 256 ಬೂತ್ ಅಣ್ಣ. ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಪಕ್ಷ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಏನಿದೆ, ಈ ಪಕ್ಷ ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಸಿಸ್ಟಮ್ಗೆ ತಗೊಂಡು ಬಂದು ನಿಲ್ಲಿಸಿದಾಗ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಮೂಲಕ ರಾಜ್ಯದ ಆಡಳಿತವನ್ನು ಕೊಡ್ತಕ್ಕಂಥದಕ್ಕೆ ನೀವು ನಮಗೂ ಶಕ್ತಿ ತುಂಬಿಸ್ದಂಗಾಗ್ತದೆ. ನಾವು ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗುರುತಿಸ್ದಂಗಾಗ್ತದೆ. ಆ ಹಿನ್ನೆಲೆಯಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಸುಧಾಕರಣ್ಣ ನಾನೇನು ಹೇಳ್ಬೇಕಾಗಿಲ್ಲ. ಆದ್ರೂ ಕೂಡ ಮಳೆ ಇದೇ ರೀತಿ ನಿಮಗೆ ಧಾರಾಕಾರವಾಗಿ ಸುರಿಬಹುದು. ತದನಂತರ ಸ್ವಲ್ಪ ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ಒಂದು 30 ದಿನಗಳ ಕಾಲ ದಿವಸಕ್ಕೆ 5 ರಿಂದ 6 ಗಂಟೆ, ನಾನೇನು 24 ಗಂಟೆನೂ ಪಕ್ಷದ ಕೆಲಸ ಮಾಡಿ ಅಂತ ನಿಮ್ಗೆ ಕೇಳೋದಿಲ್ಲ. ಯಾಕೆಂದ್ರೆ ನಿಮ್ದು ವಹಿವಾಟುಗಳು, ವ್ಯವಹಾರಗಳು, ನಿಮ್ದು ಬದುಕನ್ನ ನೀವು ಕೂಡ ಕಟ್ಕೊಳ್ಬೇಕಾಗ್ತದೆ, ನೋಡ್ಬೇಕಾಗ್ತದೆ, ಕೆಲಸಗಳಿರ್ತವೆ. 2 ಗಂಟೆನೆ ಕೇಳ್ತಾರೆ. ನಾನು 2 ಗಂಟೆಲಿ 30 ದಿನದಲ್ಲಿ ಸಂಪೂರ್ಣವಾಗಿ ಎಲ್ಲಾ ಬೂತ್ಗಳಿಗೂ ಹೋಗಿ ಈ ಫಾರ್ಮ್ ನ ದಯವಿಟ್ಟು ಫಿಲ್ ಮಾಡುವ ಮೂಲಕ ಕನಿಷ್ಠ ಪಕ್ಷ ಆಕ್ಟಿವ್ ಮೆಂಬರ್ಸ್ ಅಂತ ನಾವೇನ್ ಕರಿತೀವಿ, ಸಕ್ರಿಯ ಸದಸ್ಯತ್ವ ಕಾರ್ಯಕರ್ತರುಗಳು ಅಂತಕ್ಕಂಥದ್ದನ್ನ ನಾನು ಮಿಸ್ಡ್ ಕಾಲ್ ಕ್ಯಾಂಪೇನ್ ನಲ್ಲಿ ಈಗಾಗಲೇ ಒಂದು ಮನವಿಯನ್ನ ನಮ್ಮ ಅಭ್ಯರ್ಥಿಗಳಿಗೆ ಇಡೀ ರಾಜ್ಯಾದ್ಯಂತ ಒಂದು ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಮಿಸ್ಡ್ ಕಾಲ್ ಕೊಡ್ತಕ್ಕಂಥವನು ಆಕ್ಟಿವ್ ಮೆಂಬರ್ ಆಗ್ಲಿಕ್ಕೆ ಆಗೋದಿಲ್ಲ. ಫಾರ್ಮ್ ಅನ್ನ ಮಿಸ್ಡ್ ಕಾಲ್ ಕೊಡ್ತಾ ಇದ್ದಂಗೆ ಒಂದು ಫಾರ್ಮ್ ಬರುತ್ತೆ. ಆ ಫಾರ್ಮ್ ನ ಫಿಲ್ ಮಾಡಿ ಅದರಲ್ಲಿ ರಿಜಿಸ್ಟ್ರೇಷನ್ ಪಡ್ಕೊಂಡವ್ನು ಮಾತ್ರ ಜನತಾದಳ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಹೊರಹೊಮ್ಮತಕ್ಕಂಥದ್ದಾಗುತ್ತೆ. ಹಾಗಾಗಿ ನಾನು ಎಲ್ರಿಗೂ ಒಂದೇ ಮಾತು ಹೇಳಿದ್ದೇನೆ, ಸಂಪೂರ್ಣವಾಗಿ ಮಿಸ್ಡ್ ಕಾಲ್ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ನಾವು 50 ಲಕ್ಷ ಗುರಿಯನ್ನ ಮುಟ್ಟಬೇಕು, ಅದನ್ನ ದಾಟಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡೆ ನೋಡ್ತಿದ್ದೇವೆ. ಇದು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದು ಒಂದು ಭಾಗ. ಆದ್ರೆ ಈಗ ಒಂದು ಉದಾಹರಣೆಗೆ 100 ಕ್ಷೇತ್ರ ಅಂತ ಅಂದ್ಕೊಳ್ಳ, ಒಂದೊಂದು ಕ್ಷೇತ್ರದಲ್ಲಿ ನಾವು 25,000 ಜನ ಆಕ್ಟಿವ್ ಮೆಂಬರ್ಸ್ ನಾವು ಮಾಡಿದಂತ ಸಂದರ್ಭದಲ್ಲಿ ಅದು 25 ಲಕ್ಷ ಆಗುತ್ತೆ. 100 ಕ್ಷೇತ್ರಕ್ಕೆ ನಾನು ಹೇಳ್ತಾ ಇರ್ತೀನಿ. ಇನ್ನು ಮಿಕ್ಕಂತ ಕ್ಷೇತ್ರದ್ದು ನಾನು ಮಾತಾಡ್ತಾ ಇಲ್ಲ. ಆ 100 ಕ್ಷೇತ್ರದಲ್ಲಿ
25 ಲಕ್ಷ ನೀವು ಆಕ್ಟಿವ್ ಮೆಂಬರ್ಸ್ ನ ಮಾಡಿದಂತ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ಅಂತಿಮವಾದಂತ ಒಂದು ದೊಡ್ಡ ಬೃಹತ್ ಸಮಾವೇಶ ಕಾರ್ಯಕರ್ತರ ಒಂದು ಸಭೆ, ಒಂದು ದಕ್ಷಿಣದಲ್ಲಿ ಮತ್ತೆ ಇನ್ನೊಂದು ಉತ್ತರದಲ್ಲಿ, ಎರಡು ಕಡೆ ಒಂದು ದೊಡ್ಡ ಸಭೆಯನ್ನ ಅಂತಿಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಮಾರ್ಗದರ್ಶನ ಮತ್ತೆ ಅವರ ನಾಯಕತ್ವದ ಅಡಿ ಆ ದೊಡ್ಡ ಸಮಾವೇಶವನ್ನ ಮಾಡಿ ಅಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡುವ ಮೂಲಕ ನಿರಂತರವಾಗಿ ನಿಮ್ ಜೊತೆ ಫೋನ್ ನಲ್ಲಿ ಟಚ್ ಅಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಪಕ್ಷದ ಆಗುಹೋಗುಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ನಿಮ್ಮ ನಾಯಕರುಗಳು ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬ್ರ ಧ್ವನಿಯನ್ನ ನಿಮಗೆ ಒಂದು ವಾಯ್ಸ್ ಕಾಲ್ ಕೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಟೆಕ್ನಾಲಜಿಯನ್ನ ಅಳವಡಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದ್ದೇವಣ್ಣ. ದಯಮಾಡಿ ಅದಕ್ಕೆ ಪೂರಕವಾಗಿ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ, ಯಾಕೆಂದ್ರೆ ಜಾಸ್ತಿ ಹೊತ್ತು ತಗೊಂಡ್ಬಿಟ್ಟಿದ್ದೀನಿ, ಟೈಮ್ ಸುಸ್ತಾಗಿದ್ದೀರಿ, ಬಹುಶಃ ತಾವುಗಳು ನನ್ನ ಮಾತು ಕೇಳಿ. ಹಾಗಾಗಿ ನಾನು ಇನ್ನೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇವತ್ತು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಾಮಾಣಿಕವಾದಂತ ಪ್ರಯತ್ನಕ್ಕೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತಾ, ಇದು ಕೇವಲ ಇಲ್ಲಿಗೆ ಮುಕ್ತಾಯ ಆಗ್ತಕ್ಕಂಥ ಸಭೆ ಅಲ್ಲ, ಇದು ಪ್ರಾರಂಭಿಕ ಹಂತದ ಮೊದಲನೆಯ ಸಭೆ. ಇನ್ನು 3 ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ಇನ್ನು ಒಂದಲ್ಲ ಹಲವಾರು ಬಾರಿ ನಿಮ್ಮ ಕ್ಷೇತ್ರಕ್ಕೆ ಬರ್ತಾನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ನಿಮ್ಮನ್ನ ದಳವನ್ನ ಮುಟ್ಟಿಸ್ತಕ್ಕಂಥ ಕೆಲಸ ಸುಧಾಕರ್ ಶೆಟ್ಟರ್ ಜೊತೆ ನಿಖಿಲ್ ಕುಮಾರಸ್ವಾಮಿ ಇರ್ತಾನೆ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕ್ಷೇತ್ರದ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರುಗಳು, ಹೆಣ್ಮಕ್ಳು, ಸದಸ್ಯರು, ನಿಮ್ಮೆಲ್ಲರಿಗೂ ಸೇರಿ ವಂದಿಸಿ ಕೊನೆಯದಾಗಿ ಮತ್ತೊಮ್ಮೆ ಸುಧಾಕರನಿಗೆ ಇವತ್ತು ಬಹಳ ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಅತ್ಯಂತ ಶಿಸ್ತುಬದ್ಧ. ನಾನು ಬಾದಾಮಿ ಆದ್ಮೇಲೆ ಇಲ್ಲೇ ನೋಡಿದ್ದ ಶಿಸ್ತು. ಹಾಗಾಗಿ ಬಹಳ ಸಂತೋಷ ತಂದುಕೊಟ್ಟಿದ್ದೇನೆ. ಈ ಶಿಸ್ತು ಬಹುಶಃ 224 ಕ್ಷೇತ್ರದಲ್ಲೂ ಕೂಡ ಪಾಲಿಸ್ತಕ್ಕಂಥದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಕೂಡ ಇವೆಲ್ಲವನ್ನ ಗಮನದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಅನ್ಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಧನ್ಯವಾದ. ಜೈ ಕರ್ನಾಟಕ, ಜೈ